ರಾಮೇನಹಳ್ಳಿ ಜಗನ್ನಾಥ್ ಅವರಿಗೆ ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ಸ್ ಪಾಡ್ಕಾಸ್ಟ್. ನಮ್ಮ ಇಡೀ ತಂಡದ ಪರವಾಗಿ ಐ ವೆಲ್ಕಮ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನಾನು ಸ್ಟ್ರಕ್ಚರ್ ಮಾಡ್ತಾ ಇರೋವಾಗ ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಹೆಂಗೆ ಶುರು ಮಾಡ್ಬೋದು ಅಂತ ಒಂದು ಕ್ರೊನಾಲಜಿ ಫಾಲೋ ಮಾಡೋಣ ಅಂತಿದ್ದೆ. ಬಟ್ ಸಮ್ಹೌ ಇಟ್ ವಾಸ್, ನನಗೆ ಒಂದು ಕ್ವಶನ್ಗೆ ಒಂದು ಆನ್ಸರ್ ಬೇಕಿತ್ತು. ಲೈಕ್ ಐ ವಾಂಟೆಡ್ ಇಟ್ ಟು ಬಿ ದ ವೆರಿ ಬಿಗಿನಿಂಗ್ ಆಫ್ ದ ಸೆಷನ್. ಇವಾಗ ನಿಮಗೆ ಚಿಕ್ಕಂದಿಂದನೂ ನೀವು ತುಂಬಾ ಫಿಲ್ಮ್ ನೋಡ್ಕೊಂಡು ಬಂದಿದ್ದೀರಾ. ಅದಕ್ಕೆ ಹೋಗೋಣ, ವಿಲ್ ಗೋ ಬ್ಯಾಕ್ ಟು ದ್ಯಾಟ್. ನಿಮ್ಮ ಕಾಲೇಜ್ ಟೈಮ್ನಲ್ಲೂ ನೀವು ಫಿಲ್ಮ್ ನೋಡಿದ್ದೀರಾ, ಸಿಕ್ಕಾಪಟ್ಟೆ ಫಿಲ್ಮ್ ಕನ್ಸ್ಯೂಮ್ ಮಾಡಿದ್ದೀರಾ. ಆಮೇಲೆ ಲೇಟ್ ಇಯರ್ಸಲ್ಲಿ ನಿಮ್ಮ ಕೆರಿಯರ್ ಟೈಮ್ನಲ್ಲೂ ಅಷ್ಟೇ ನೀವು ಆನ್ ಆ್ಯಂಡ್ ಆಫ್ ಫಿಲ್ಮ್ಸಲ್ಲಿ ವರ್ಕ್ ಮಾಡಿದ್ದೀರಾ ಅಲ್ವಾ? ನಿಮ್ಗೆ ಫಿಲ್ಮ್ನಲ್ಲಿ ಆಸಕ್ತಿ ಇತ್ತು. ಆಸಕ್ತಿ ಇದ್ಮೇಲೆ ವೈ ಡಿಡ್ ಯು ಟೇಕ್ ಇಂಜಿನಿಯರಿಂಗ್? ಇಲ್ಲ, ಅದು ಇಂಜಿನಿಯರಿಂಗ್ ಅನ್ನೋದೇ ಹೇಳ್ತಾ ಇರ್ತೀವಲ್ಲ, ಒಂದು ಏಜ್ವರೆಗೆ ಕನಸುಗಳು ಚೇಂಜ್ ಆಗ್ತಾ ಇರುತ್ತೆ. ಒಂದು ಪಾಯಿಂಟಲ್ಲಿ ಅಷ್ಟೇ ನಮಗೆ ಪರ್ಟಿಕ್ಯುಲರಾಗಿ ಇದು ನನ್ನ ಡ್ರೀಮ್ ಅಂತ ಅಂದ್ಬಿಟ್ಟು ಆ ಮನಸ್ಥಿತಿಗೆ ಹೋಗೋದು ನಾವು. ಯಾಕೆಂದರೆ ನಾನು ಸುಮಾರು ಕಡೆ ಹೇಳಿದ್ದೀನಿ, ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಕನಸಿರುತ್ತೆ. ಅದು ಡಿಪೆಂಡ್ಸ್ ಆನ್ ನನ್ನ ಇನ್ಫ್ಲುಯೆನ್ಸ್ ಆಗಿರುತ್ತೆ. ನನ್ನ ಊರು, ನನ್ನ ಬಾಲ್ಯ ಯಾವ ರೀತಿ ಇರುತ್ತೆ, ನನ್ನ ಸ್ಕೂಲಿಂಗ್ ಯಾವ ರೀತಿ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 8th ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಮತ್ತೆ ಕನಸು ಚೇಂಜ್ ಆಗುತ್ತೆ. 10th ಮುಗಿದ್ಮೇಲೆ ಇನ್ನೊಂದು ಹಂತಕ್ಕೆ ಬಂದಿರುತ್ತೆ. ಇಂಜಿನಿಯರಿಂಗ್ ಅದೇ ಡಿಗ್ರಿಯನ್ನು ಬರಬೇಕಾದ್ರೆ ತುಂಬ ಏನೂ ಗೊತ್ತಿರಲ್ಲ. ಅಂದರೆ ಆ್ಯಕ್ಚುಲಿ ಏನು ಯಾವ ಫೀಲ್ಡು ಅಂತ. ಬಟ್ ಅದಕ್ಕಿಂತ ಆ ಟೈಮಲ್ಲಿ ಅಂದರೆ ಬುದ್ಧಿ ಬೆಳೀತಾ ಇರುತ್ತಲ್ಲ, ಆ ಟೈಮಲ್ಲಿ ಒಂದು ಕನಸು ಅನ್ನೋದೊಂದು ಡ್ರೈವ್ ಮಾಡ್ತಾ ಇರುತ್ತೆ. ಬಟ್ ನನಗೆ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ 3rd ಇಯರ್ ಇರಬೇಕಾದ್ರೆ ನನಗೆ ಫಿಲ್ಮ್ಸ್ಗಳ ಬಗ್ಗೆ ತುಂಬ ಇದ್ದಿದ್ದು. ನಾನು ಫಿಲ್ಮ್ ಫೀಲ್ಡ್ ಹೋಗಬೇಕು ಅಂತ ತುಂಬ ಅನಿಸಿದ್ದು. ಅದಕ್ಕಿಂತ ಮುಂಚೆ ನನಗೆ ತುಂಬ ಆಸಕ್ತಿ ಇದ್ದು ಲಿಟ್ರೇಚರ್ ಓದಬೇಕು ಅಂತ ಇತ್ತು, ಜರ್ನಲಿಸಮ್ ಮಾಡಬೇಕು ಅಂತ ಇತ್ತು. ಬಟ್ ಈಗ ಹೇಳೋದಾದರೆ ಇಂಜಿನಿಯರಿಂಗ್ ಅದು ಆಯ್ಕೆ ಹೇಗಾಗುತ್ತೆ ಅಂದರೆ ನಮ್ಮ ಆಯ್ಕೆ ಆಗಿರಲ್ಲ, ಮನೆಯವ್ರದ್ದಿರುತ್ತೆ. ಹೇಳ್ತಾರೆ, ಈಗ ನಾನು ಹೇಳಬೇಕು ಅಂತಂದರೆ ನಮ್ಮೂರು ನಾನು ಫಸ್ಟ್ ಇಂಜಿನಿಯರಿಂಗ್ ನಾನೇ ಓದಿದ್ದು. ಅಂದರೆ ನಾನು 10th ನಾನು ಒಂದು ಹಳ್ಳಿಲಿ ಓದಿದ್ದು, ರಾಮೇನಹಳ್ಳಿ ಅಂತ ಹಳ್ಳಿಲಿ ಕನ್ನಡ ಮೀಡಿಯಮಲ್ಲಿ ಓದಿದ್ದು. PUC ಮೈಸೂರಲ್ಲಿ ಮಾಡಿದ್ದು. ಇಂಜಿನಿಯರಿಂಗ್ ಅಂತ ಅಂದಾಗ ಆಗ 2000 ಆ ಟೈಮಲ್ಲೆಲ್ಲ ಇಂಜಿನಿಯರಿಂಗ್ ಅನ್ನೋದು ಒಂದು ದೊಡ್ಡ ಕನಸು. ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಾಗಲಿ ಮಗ ಇಂಜಿನಿಯರಿಂಗ್ ಓದಿಸ್ಬೇಕು ಅದು ಇದು. ಬಟ್ ನನಗೆ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟ್ರು ಸೆಕೆಂಡ್ ಸೆಮಿಸ್ಟ್ರು ಹೋಗಬೇಕಾದ್ರೇ ನನ್ನ ಆಸಕ್ತಿ ಇದಲ್ಲ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ಅದು ಓಕೆ, ಇಂಜಿನಿಯರಿಂಗು ಎಲ್ಲ ಗೊತ್ತಿದ ಮೇಲೂ ನಾನು MTech ಮಾಡಿದೆ. ಅದು MTech ಮಾಡಿ ಆ್ಯಂಡ್ ಯು ಆ್ಯಕ್ಚುಲಿ ಈವನ್ ವರ್ಕ್ಡ್ ಇನ್ ದ ಫೀಲ್ಡ್ ಅಲ್ವಾ? ನೀವು ಲೆಕ್ಚರರ್ ಆಗಿ ಬೇರೆ ನೀವು ಕೆಲಸ ಮಾಡಿದ್ರಿ. ಆ ಟೈಮ್ನಲ್ಲೂ ನಿಮಗೆ ಗೊತ್ತಿತ್ತು ಫಿಲ್ಮಲ್ಲೇ ನೀವು ಮಾಡೋದು ಅಂತ. ಬಟ್ ವಾಟ್ ಮೇಡ್ ಯು ಚೂಸ್ ಟು ಗೋ ಆನ್ ದ್ಯಾಟ್ ಸೈಡ್? ಹೇಳ್ಬೇಕಂದ್ರೆ ನಾನು ಇಂಜಿನಿಯರಿಂಗ್ ಮುಗಿದ ಮೇಲೆ ಡಿಸೈನ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾಯಿದ್ದೆ. ಮಾಡ್ತಾ ಬಿಟ್ಟು ಫಿಲ್ಮ್ಸ್ ಅನ್ನೋದೇ ಇದಾಗಿತ್ತು. ಅಂದ್ಕೊಂಡಿದ್ದಿಲ್ಲ ಫಿಲ್ಮ್ ನನ್ನ ಕೆರಿಯರೇ ಇದು ಅಂತ. ಸೊ ಆಗಿದ್ದಾಗ ರಾಕ್ಲೈನ್ ಪ್ರೊಡಕ್ಷನ್ನು ಮತ್ತು ಒಂದಿಷ್ಟು ಸಿನಿ ಕಿಚನ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇತ್ತು, ಅವ್ರಿಗೆಲ್ಲ ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತಾಯಿದ್ದೆ. ಆಮೇಲೆ ರಾಕ್ಲೈನ್ ಪ್ರೊಡಕ್ಷನ್ಗೆ ಸೇರ್ಕೊಂಡು ಅದಕ್ಕಿಂತ ಮುಂದೆ ಟೆಲಿವಿಷನ್ ಅವಾರ್ಡ್ ಅದಕ್ಕೆಲ್ಲ ವರ್ಕ್ ಮಾಡಿದೆ. ರಾಕ್ಲೈನ್ ಪ್ರೊಡಕ್ಷನಲ್ಲಿ ನನಗೆ ಡೈರೆಕ್ಷನ್ನು ಮತ್ತು ರೈಟಿಂಗ್ ಆಸಕ್ತಿ. ಅಂದರೆ ಬೇಸಿಕಲಿ ನನಗೆ ನಾನು ಪೊಯಮ್ಸ್ಗಳು ಬರೀತಿದ್ದೆ. ಅಂದರೆ ಆಗೆಲ್ಲ ನಾವು ಒಂದೇ ಸರಿ ಡೈರೆಕ್ಟ್ರ್ ಆಗಬೇಕು ಅಂತ ಇರಲ್ಲ. ಏನಂತಂದರೆ ಒಂದು ಬರವಣಿಗೆ ಗೊತ್ತು ನಮಗೆ, ಬರವಣಿಗೆಯಲ್ಲಿ ನನಗೆ ಬರವಣಿಗೆ ಇಷ್ಟ. ಸೊ ಹಾಗಾಗಿ ಡೈರೆಕ್ಟ್ ಅನ್ನೋದು ಆಮೇಲೆ ಬರುತ್ತೆ. ಸೊ ನಾನೊಂದು ಲಿರಿಸಿಸ್ಟ್ ಆಗಬೇಕು ಅಂತ ಆಸೆ. ಅದಕ್ಕೋಸ್ಕರ ಹುಡುಕಾಡ್ತಾ ಇದ್ದು, ಕೆಲಸ ಮಾಡ್ತಲೇ ಹುಡುಕೋದು, ಅವಕಾಶಗಳು ಕೇಳೋದು ಈ ಥರ. ಸೊ ಆ್ಯಕ್ಚುಲಿ ಆ ಒಂದು ಎಷ್ಟು 2007 ಇಲ್ಲಿವರೆಗೂ ಆಲ್ಮೋಸ್ಟ್ ಅಲ್ಲಿ ಲಿರಿಸಿಸ್ಟ್ ಆಗಿ ನಮ್ಮ ಹೊಂದಿಸಿಬರಿಯರಿಗೆ ಬರೆಯಂಗಾಯ್ತು ಅವ್ರು ಅಲ್ಲಿವರೆಗೆ ಯಾವುದೂ ಆಗಿಲ್ಲ. ಸೊ ಆ ಜರ್ನಿಲಿ ಸೊ ಆಗ ಇಂಜಿನಿಯರಿಂಗ್ ಜಾಬ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಕ್ವಿಟ್ ಮಾಡಿ ಇದು ಆಸಕ್ತಿ ಇದ್ದಿರೋದ್ರಿಂದ ರಾಕ್ಲೈನ್ ಪ್ರೊಡಕ್ಷನ್ ಸೇರಿಕೊಂಡು ನನ್ನ ಡೈರೆಕ್ಷನ್ ಟೀಮ್ ಆಸಕ್ತಿ ಇತ್ತು. ಆಗ ಮನಸಾರೆ ಮತ್ತು ದೇವರು ಅನ್ನೋ ಒಂದು ಸಿನಿಮಾ ನಡೀತಾ ಇತ್ತು. ಆಗ ನನಗೆ ಅವ್ರದ್ದು ರಾಕ್ಲೈನ್ ಪ್ರೊಡಕ್ಷನ್ 3 ಸಿನಿಮಾಗಳು ಪ್ರೊಡಕ್ಷನ್ ಇದ್ದಿರೋದ್ರಿಂದ ನನ್ನ ಪ್ರೊಡಕ್ಷನ್ ನೋಡ್ಕೊಳಕ್ಕೆ ಹಾಕ್ಬಿಟ್ರು. ಸೊ ನೀನು ಪ್ರೊಡಕ್ಷನ್ ಹ್ಯಾಂಡ್ಲ್ ಮಾಡು ಅಂತ. ಸೊ ನಂಗೆ ಆಸಕ್ತಿ ಅಲ್ಲಿತ್ತು. ಬಟ್ ಒಂದೊಂದು ಟೈಮಲ್ಲಿ ಒಂದೊಂದು ಡಿಸಿಷನ್ಸ್ ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ನನಗೆ ರಾಕ್ಲೈನ್ ಸರು ಮನಸಾರೆ ಫಿಲಮ್ಗೆ ಶೂಟ್ಗೆ ನೀನು ಪ್ರೊಡಕ್ಷನ್ ನೋಡ್ಕೊಳಕ್ಕೆ ಹೋಗು ಅಂದಾಗ ನನಗೆ ಸಖತ್ ಖುಷಿಯಾಗಿತ್ತು. ಯಾಕೆಂದರೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದಾಗ ಮುಂಗಾರು ಮಳೆ ಇದೆಲ್ಲ ನೋಡಿ ಬಟ್ ಒಂದು ಹ್ಯೂಜ್ ಫ್ಯಾನ್ ಆಗ. ಸೊ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ, ಅಟ್ಲೀಸ್ಟ್ ಅವ್ರು ಸೆಟ್ಟಲ್ಲಿ ಇರ್ತೀನಿ ಗಮನಿಸ್ತೀನಿ ಅನ್ನೋ ಒಂದಿದು. ಎಲ್ಲ ಹೊರಟು ಸಂಜೆ 5 ಗಂಟೆಗೆ ಅವ್ರದ್ದು ಮನಸಾರೆದು ಒಂದಿಷ್ಟು ಪೋರ್ಷನ್ಸ್ ಶೂಟ್ ಮಾಡಿದ್ರು. ಆ ಪೋರ್ಷನ್ಗೆ ಔಟ್ಡೋರ್ ಇತ್ತದು, ಅಲ್ಲಿಗೆ ಹೊರಟಿದ್ದೆ. ಆ ಕೊನೆಗಳಿಗೆ ಸರ್ ಫೋನ್ ಮಾಡಿಬಿಟ್ಟು, ಬೇಡ ಕಣೋ ನೀನು ಅಲ್ಲಿಗೆ, ದೇವರು ಅನ್ನೋ ಫಿಲಮು ಮೈಸೂರಿಗೆ ಹೊರಡು, ಅದನ್ನು ನೋಡ್ಕೊ ಅಂದರು. ಸೊ ಅದೊಂದು ಚಿಕ್ಕ ಚೇಂಜ್. ಇಲ್ಲಾಂದರೆ ಬಹುಶಃ ಅಲ್ಲಿ ಟ್ರಾವೆಲ್ ಆಗಿದ್ರೆ ನನ್ನ ಜರ್ನಿ ಯಾವ ರೀತಿ ಇರುತ್ತೋ ಅಂತ ನನಗೆ ಗೊತ್ತಿಲ್ಲ.
ಸೊ ಅಂದರೆ ನಾವು ತಗೊಳ್ಳೋ ಡಿಸಿಷನ್ಸ್ ಅದು ಚಿಕ್ಕದೇ ಆಗಿದ್ರು ಕೂಡ, ಯಾಕೆಂದರೆ ನನ್ನ ದೇವರು ಫಿಲಮ್ ಪಾತ್ ಹೋಗಿದ್ಕೋ ಬಟ್ಟು ಸಿನಿಮಾ ಪಾತ್ ಹೋಗಿದ್ರು ಬೇರೆ ಥರ ಆಗ್ತಿತ್ತೇನೋ. ಯಾಕೆಂದರೆ ಪವನ್ ಅವರು ವರ್ಕ್ ಮಾಡ್ತಾಯಿದ್ರು, ತುಂಬ ಟೀಮ್ ಇತ್ತು, ಆ ಟೀಮಲ್ಲಿ ಯಾವ ರೀತಿ ಆಗ್ತಿತ್ತು ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ದೇವರು ಫಿಲಮ್ಗೆ ಪ್ರೊಡಕ್ಷನ್ ನೋಡ್ಕೊಳಕ್ಕೆ ಹೋಗಿದ್ದು. ಸೊ ಪ್ರೊಡಕ್ಷನ್ ನೋಡ್ಕೊಳ್ತಾ ಅದು ಆಗ್ತಿರ್ಲಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ ಏಜಲ್ಲಿ ಏನು ಅನಿಸುತ್ತೆ ಅಂದರೆ ಈಗ ಈ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಅಂದರೆ ಬಹುಶಃ ನಂಗೆ ಹೊಂದಿಸಿಬರೀರಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡೋದ್ರಿಂದ ಆ ಪ್ರೊಡಕ್ಷನ್ ನಾಲೆಡ್ಜ್ ಸ್ವಲ್ಪ ಹೆಲ್ಪ್ ಆಯಿತು. ಬಟ್ ಆಗಿದ್ದಾಗ ಹೇಗೆ ಅನ್ನಿಸ್ತದೆ, ಇಲ್ಲ ನಾನು ಮಾಡೋಕ್ಕೆ ಬೇರೆದೇ ಮಾಡೋಕ್ಕೆ ಬಂದಿದ್ದೀನಿ, ಬಟ್ ಏನೋ ಮಾಡ್ತಾ ಇದ್ದೀನಲ್ಲ, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಹಾಗಿದ್ದಾಗ ನನಗದು ಸ್ಟಾಪ್ ಮಾಡ್ತು, ಇಲ್ಲ ಬೇಡ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಮನೇಲೂ ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿರಲಿಲ್ಲ ಆಗ, ಅಂದರೆ ಯಾರು ನೋಬಡಿ ಇಲ್ಲಿ ಸಪೋರ್ಟ್ ಇಲ್ಲ ಫಿಲ್ಮ್ ಅದು ಇದು ಅಂತ. ಸೊ ಆಗ ಮತ್ತೆ ನಾನು ಮಾಸ್ಟರ್ ಡಿಗ್ರಿಗೆ ಸೇರಿಕೊಂಡೆ, MTech ಮತ್ತೆ ದಾವಣಗೆರೆಗೆ ಹೋಗಿ ಟೀಚಿಂಗಿಗೆ ನಾನು ಚೂಸ್ ಮಾಡಿದ್ದೇನೆ ಅಂತಂದರೆ ಪ್ಯಾರ್ಲಲ್ಲಿ ಮತ್ತೆ ಸಿನಿಮಾಸ್ಗಳ ಜೊತೆಗೆ ವರ್ಕ್ ಮಾಡ್ಕೊಂಡು ಹೋಗ್ಬೋದು, ಟೈಮ್ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಟೀಚಿಂಗ್ ಜೊತೆಗಿದ್ದೆ. ಆ್ಯಂಡ್ ನನಗೆ ಒಂದಿಷ್ಟು ಇಷ್ಟ, ಕಾಲೇಜ್ ಇದರಲ್ಲೇ ಇರ್ತೀವಿ ಮತ್ತು ಸ್ಟೂಡೆಂಟ್ಸ್ಗಳು ಹೆಂಗೆ ಆ ಎನ್ವಿರಾನ್ಮೆಂಟೇ ಇಷ್ಟ. ಸೊ ಹಾಗಾಗಿ ಅಲ್ಲಿರೋಣ ಅಂತ ಅನ್ನಿಸ್ತು. ಅಲ್ಲಿ ಇದ್ಕೊಂಡು ಪ್ಯಾರಲಲ್ಲಿ ನನಗೆ ಸಂಡೇ ಸಿನಿಮಾಸ್ ಅನ್ನೋದು ಒಂದಿದು, ಯೂಟ್ಯೂಬ್ ಚಾನಲ್ಸು, ಶಾರ್ಟ್ ಫಿಲ್ಮ್ಸು ಇವೆಲ್ಲ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಸೆಮಿಸ್ಟರ್ ಹಾಲಿಡೇಸ್ ಇದ್ದರೆ ಶೂಟ್ಗಳಿಗೆ ಹೋಗಿ ನೋಡ್ಬೋದು. ಯಾಕೆ ಪ್ರೊಡಕ್ಷನ್ ಯಾವತ್ತಿದ್ರೂ ನನಗೆ ಒಂಥರ ಓಪನ್ ಗೇಟ್ ಇದ್ದಂಗೆ. ಸೊ ಹಾಗಾಗಿ ತುಂಬ ಫಿಲಮ್ಸ್ಗಳಿಗೆ ನಾನು ಹೋಗಿ ಸೆಟ್ಗಳಲ್ಲಿ ಇರ್ತಿದ್ದೆ ಸೆಮಿಸ್ಟರ್ ಹಾಲಿಡೇಸ್. ಒಂದು 15 ದಿನ ಸುಮ್ಮನೆ ಸೆಟ್ಟಲ್ಲಿ ಅಬ್ಸರ್ವ್ ಮಾಡೋದು, ಇದು ಮಾಡೋದು, ಈ ಥರ ಮಾಡ್ತಾ ಇದ್ದೆ. ಈ ಇಂಜಿನಿಯರಿಂಗ್ ಅನ್ನೋದು ಆ್ಯಕ್ಚುಲಿ ಮೈ ಕ್ವಶನ್ ವಾಸ್, ಏನಕ್ಕೆ ಕೇಳಿದೆ ನಾನು ಇದನ್ನ ಅಂತಂದರೆ, ಎಷ್ಟು ಜನ ಇನ್ ದ ಇಂಡಸ್ಟ್ರಿ ಇವಾಗ ಬಂದಿರೋರು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಇವಾಗ ಪ್ರಕಾಶ್ ಬೆಳವಾಡಿಯಿಂದ ಅವರಿಂದ ಹಿಡಿದು ರಮೇಶ್ ಅರವಿಂದ್ ಅವರು, ಮೊನ್ನೆ ಶಶಾಂಕ್ ಸೋಗಲ್ ಅವರು ಬಂದಿದ್ರಲ್ಲ, ಇವನ್ ಹೀ ಈಸ್ ಅನ್ ಎಂಜಿನಿಯರ್. ಮೆನಿ ಆಫ್ ದೆಮ್ ಆರ್ ಎಂಜಿನಿಯರ್ಸ್. Is this what the industry is beginning to look at, saying okay ಎಲ್ಲ ಇಂಜಿನಿಯರಿಂಗ್ ಒಂಥರ ಬೇಸಿಕ್ ಡಿಗ್ರಿ ಥರ ಆಗ್ಬಿಟ್ಟಿದೆ ಅಲ್ಲ ಇವಾಗ. ಸೊ ನಿಮ್ಮ ಫಿಲ್ಮ್ನಲ್ಲೂ ನೋಡಿದ್ರೆ ಇವಾಗ ಇಟ್ ಈಸ್ ಕಮಿಂಗ್ ಫ್ರಮ್ ಅ ವೆರಿ ಬಿಗ್ ಲೈಕ್ ಅ ದೊಡ್ಡ ಆಸ್ಪೆಕ್ಟ್ ಒಂದು ಫಿಲ್ಮ್ದು ಅಂತಂದ್ರೆ ಇಂಜಿನಿಯರಿಂಗ್ ಅಂತ ಹೇಳ್ಬೋದು ಈ ಫಿಲ್ಮಲ್ಲಿ ಅಲ್ವಾ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲೂ ಹಿಂಗೆ ಇದೆ. ಆಲ್ ದೀಸ್ ಪೀಪಲ್ ನಿಮ್ಮ ಕ್ಯಾಸ್ಟಲ್ಲಿ ಎಲ್ಲರೂ ಇವಾಗ ಇಬ್ಬರು ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಲ್ವಾ. ಇಬ್ಬರು ಅದರಲ್ಲಿ ಕೋರ್ ಸಬ್ಜೆಕ್ಟ್ ತೊಗೊಳ್ಳಿಲ್ಲ, IT ಗೆ ಹೋದರು. ಒಬ್ಬರು ಕಾಲ್ ಸೆಂಟರಲ್ಲಿ ಹೋದರು, ಇನ್ನೊಬ್ಬರು ಇವೆಂಟ್ ಮ್ಯಾನೇಜ್ಮೆಂಟ್, ಇನ್ನೊಬ್ರು ಅಂತೂ ಫುಲ್ ಟೀಚಿಂಗ್ ಕಡೆಗೆ. ಐ ಮೀನ್ ಇಟ್ ಕೈಂಡ್ ಆಫ್ ಶೋಸ್ ದ ಗ್ರೌಂಡ್ ರಿಯಾಲಿಟಿ ದಟ್ ಇಸ್ ಇಟ್ ನೀವು ಅನುಭವಿಸಿರೋ ಒಂದು ನಿಮ್ಮ ಲೈಫಲ್ಲಿ ಅನುಭವಿಸಿರೋದನ್ನ ನೀವು ರಿಫ್ಲೆಕ್ಟ್ ಮಾಡ್ಕೊಂಡ್ರೆ ಈ ಫಿಲ್ಮಲ್ಲಿ. ಏನಂದರೆ ಮೊದಲನೇ ಸಿನಿಮಾದಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕ್ಯಾರೆಕ್ಟರ್ಗಳು ಇನ್ಫ್ಲೂಯೆನ್ಸ್ ಆಗ್ತವೆ. ಅಂದರೆ ನಾವು ನೋಡಿದ್ದಾಗಿರ್ಬೋದು. ಈಗ ನೀವು ಹೇಳಿದ್ಮೇಲೆ ಹೌದು ನಾನು ನೋಡ್ತಾ ಇರೋದು, ಹೌದು ಯಾವ ಕ್ಯಾರೆಕ್ಟರ್ಗೂ ಇದು ನಿಮ್ದು ಕಾನ್ಷಿಯಸ್ ಡಿಸಿಷನ್ ಇಲ್ಲ, ಕಾನ್ಷಿಯಸ್ ಇಲ್ಲ, ಗೊತ್ತಿಲ್ಲದಾಗ ಹಾಗೆ ಬರ್ಕೊಂಡಿರೋದು. ಅಂದ್ರೆ ಇಲ್ಲ ಈ ಕ್ಯಾರೆಕ್ಟರ್ ಹಿಂಗೆ ಹೋಗ್ತಾರೆ ಹಿಂಗೆ ಅಂತ ಏನಿರಲಿಲ್ಲ. ಬಟ್ IT ಗೆ ಅವ್ರನ್ನ ಕಳಿಸ್ಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಅಂದ್ಕೊಂಡ್ರೆ. ಅಂದರೆ ತುಂಬ ಜನ ಅಂದರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅನ್ನೋದು ಆಗ ಯಾವುದು ಬ್ಯಾಕ್ಗ್ರೌಂಡ್ 2008 ಕತೆ ಹೋಗುತ್ತಲ್ಲ, ಆಗ ಮೋಸ್ಟ್ ಆಫ್ ದ ಮೆಕ್ಯಾನಿಕಲ್ ಇಂಡಸ್ಟ್ರಿಗೆ ಅಷ್ಟು ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಏನೇ ಬಂದರೂ ಕ್ಯಾಂಪಸ್ IT ಬರ್ತಿತ್ತು. ಆ ಟೈಮಲ್ಲಿ ಆ ಕ್ಯಾರೆಕ್ಟರ್ಗಳು ಚೂಸ್ ಮಾಡಬೇಕಾದ್ರೆ IT ಜಾಬ್ ಇರುತ್ತೆ. ಈವನ್ ಯಾರು ಐಶಾನಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಸನಿಹಾ ಅನ್ನೋದು ತುಂಬ ಆಂಬಿಷಿಯಸ್ ಸೈಂಟಿಸ್ಟ್ ಆಗಬೇಕು ಅಂತ ಇದ್ರೂ ಕೂಡ ಶಿ ಚೂಸ್ ಇದನ್ನೇ IT ಫೀಲ್ಡೇ. ಬಟ್ ಅದೇ ಮತ್ತೆ ಅವ್ರದ್ದು ಸೆಕೆಂಡ್ ಹಾಫಲ್ಲಿ ಬೇರೆ ಥರ ಹೋಗುತ್ತೆ. ಬಟ್ ಅದು ಕಾನ್ಷಿಯಸ್ ಆಗಂತೂ ಏನು ಆಡಿಷನ್ ತಗೊಂಡಿರಲಿಲ್ಲ. ಓಕೆ. ಸಿನಿಮಾ ಬಗ್ಗೆ ಆಸಕ್ತಿ ಬಂದಿದ್ದು ನಿಮ್ಮ ಹೇಗೆ, ಯಾವಾಗಾಯಿತು, ಎಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಲೈಕ್ ಫ್ರಮ್ ವೇರ್ ಡಿಡ್ ಇಟ್ ಸ್ಟಾರ್ಟ್? ಅಂದರೆ ಸಿನಿಮಾ ಅನ್ನೋದು ನಮ್ಮ ಆಸಕ್ತಿ ಬೆಳೆದಿದ್ದು ಫಸ್ಟು ನನ್ನ ಊರು. ಅದು ಏನಂದರೆ ಚಿಕ್ಕದ್ರಲ್ಲಿ ನಾವಿದ್ದಾಗ ನಮ್ಮ ಊರಿನಲ್ಲಿ ಈ VCR ಸಿನಿಮಾಗಳು ತೋರಿಸೋರು. ಅಂದರೆ ಗೌರಿ ಹಬ್ಬ ಮತ್ತು ದೀಪಾವಳಿ ಹಬ್ಬಕ್ಕೆ ನಮ್ಮೂರಲ್ಲೊಬ್ಬರು ಈಶ್ವರಣ್ಣ ಅಂತ ಇದ್ದರು. ಅವರು ಊರಲ್ಲಿ ಎಲ್ಲರ ಮನೆಯಿಂದ 10 ರೂಪಾಯಿ ಈ ಥರ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು TV, ಒಂದಿಷ್ಟು ಕ್ಯಾಸೆಟ್ಸು, ಒಂದು ನೈಟು ಫುಲ್ ಇಡೀ ಊರೆಲ್ಲ ಕೂತ್ಕೊಂಡು ಊರ ಮಧ್ಯದಲ್ಲಿ ಸಿನಿಮಾ ನೋಡೋದು. ಅದು ಮೊದಲ ಇದು. ಅದಾದಮೇಲೆ ನನಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದು ಭಾನುವಾರದ ಸಿನಿಮಾಗಳು ನಮ್ಮೂರಿನಲ್ಲಿ. ಅಂದರೆ ಆಗ ದೂರದರ್ಶನದಲ್ಲಿ ಅವ್ರ ಪ್ರೊಡಕ್ಷನ್ ಸಂಡೇ ಸಿನಿಮಾಸ್, ಅದು ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ. ಯಾಕೆಂದರೆ ಪ್ರತಿ ವಾರ ಕಾಯೋ ಒಂದು ಸಿನಿಮಾ ನೋಡೋದಕ್ಕೆ, ಒಂದು ಕನ್ನಡ ಸಿನಿಮಾ ನೋಡೋಕ್ಕೆ 4 ಗಂಟೆ ಅಂದರೆ ಅದೊಂದೇ ನಮಗೆ ಅಂದರೆ ಬೇರೆನೇ ಜಗತ್ತಲ್ಲ ಸಿನಿಮಾ ಅನ್ನೋದಾಗ. ಸೊ ಆಗ ದೂರದರ್ಶನ ಸಿನಿಮಾಗಳು ನನಗೆ ಇನ್ಫ್ಲೂಯೆನ್ಸ್ ಮಾಡಿದೆ. ಅದು ಬಿಟ್ಟರೆ ನಮ್ಮನೇಲೂ ಇನ್ನೊಬ್ಬರು ಮಹಾದೇವಣ್ಣ ಅಂತ ಟ್ರ್ಯಾಕ್ಟರ್ ಡ್ರೈವರ್ ಇದ್ದರು. ಅವರು ನಮ್ಮ ಬಾಲ್ಯದಲ್ಲಿ
ಇಡೀ ಊರಿನ ಜನಗಳನ್ನ ಮತ್ತು ನಮ್ಮನ್ನ ಥಿಯೇಟರ್ಗಳಿಗೆ ಕರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಬಿಗ್ ಫ್ಯಾನ್ ಆಫ್ ರವಿಚಂದ್ರನ್ ಸರ್. ಓಕೆ. ಆಗ ಅಂದರೆ ಅವರು ಕೂಡ ಒಂದು 40-50 ಜನ ಥಿಯೇಟರ್ಗಳಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಈ 3 ನನ್ನ ಬಾಲ್ಯದಲ್ಲಿ ತುಂಬ ಅಂದರೆ ಗೊತ್ತಿಲ್ಲದೇ ಇನ್ಫ್ಲೂಯೆನ್ಸ್ ಆಗಿರೋ. ಆದರೆ ನಮ್ಗೆ ಚಿಕ್ಕದ್ರಲ್ಲಿ ನೋಡ್ತಾ ಇದ್ದ ಸಿನಿಮಾಗಳು ನಮಗೆ ತುಂಬ ಇಷ್ಟ ಆಗ್ತಾ ಇದ್ದು. ಸಿಂಹದ ಮರಿಗಳ ಸೈನ್ಯ ಅಥವಾ ಬೇಬಿ ಶಾಮಿಲಿ ಸಿನಿಮಾಸ್ಗಳು, ಆ ದೂರದರ್ಶನ ಈ ಥರದ್ದು ಸಿನಿಮಾಗಳು ಇಷ್ಟ ಆಗ್ತಾ ಇತ್ತು. ಆಕ್ಚುಲಿ ಏನಂದ್ರೆ ನಾನು ವೇರ್ ಐ ಆಮ್ ಕಮಿಂಗ್ ಫ್ರಮ್ ಅಂದ್ರೆ ನಮ್ಮ ಜನರೇಷನ್ ವಿ ಹ್ಯಾವ್ ನಾಟ್ ಸೀನ್ ದೋಸ್. ಇವಾಗ ಸಂಡೇ ಸಿನಿಮಾಸ್ ಅದೆಲ್ಲ ನಾವು ನೋಡಿಲ್ಲ ಅಲ್ವಾ. ಇವಾಗ ಎಷ್ಟೊಂದು ರೆಫರೆನ್ಸಸ್ ನಿಮ್ ಫಿಲ್ಮ್ ಅಲ್ಲೇ ಇರ್ಬೋದು. ಇವಾಗ ಆರ್ಕುಟ್ ಅಂತ ಹೇಳ್ತೀರಾ ನೀವು. ನಾವೆಲ್ಲ ಆ ಆರ್ಕುಟ್ ಟೈಮ್ ನಲ್ಲಿ ವಿ ವರ್ ದೇರ್ ಬಟ್ ವಿ ವರ್ ಚಿಲ್ಡ್ರನ್ ಅವಾಗ. ಬಟ್ ನಿಮ್ ಫಿಲ್ಮ್ ನೋಡಿದ್ರೆ ಇಟ್ ಈಸ್ ರಿಲೇಟಿಂಗ್ ಟು ಎವ್ರಿಬಡಿ. ಇಟ್ಸ್ ನಾಟ್ ವೆರಿ ಸ್ಪೆಸಿಫಿಕ್ ಟು ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಇರೋರು. ಇದನ್ನ ಬರೆಯುವಾಗ ನೀವೇನಾದ್ರು ಡಿಡ್ ಯು ಮೇಕ್ ಅ ಕಾನ್ಷಿಯಸ್ ಡಿಸಿಷನ್ ಸೇಯಿಂಗ್ ಓಕೆ ಎಲ್ಲರಿಗೂ ರಿಲೇಟ್ ಆಗುವಂಥದ್ದು ಇರಬೇಕು, ಅಥವಾ ಈ ಥರ ಬರವಣಿಗೆ ಟೈಮ್ನಲ್ಲೇನೆ ನೀವು ಡಿಡ್ ಯು ಕೀಪ್ ಎವ್ರಿಬಡಿ ಇನ್ ಮೈಂಡ್ ಅಂಡ್ ರೈಟ್ ಇಟ್? ನೋ, ಆ ಥರ ಏನು ಇಟ್ಕೊಳ್ಳಿಲ್ಲ. ನಾನು ಈ ಇಯರ್ದ ಕತೆ ಹೇಳ್ತಾ ಇದ್ದೀನಿ ಅಂತ ಹೋದಾಗ ತುಂಬ ಕಾನ್ಷಿಯಸ್ ಆಗಿ ಏನು ಡಿಸಿಷನ್ ತೊಗೊಂಡಿಲ್ಲ. ಇದು ಪ್ಲೇಸ್ ಆಗಬೇಕು, ಇದೀಗಿರಬೇಕು ಅಂತ. ಅದು ಬಹುಶಃ ಫಸ್ಟ್ ಸಿನಿಮಾದಲ್ಲಿ ಆ ಥರ ಆಗಲ್ಲ. ತುಂಬ ಇನ್ನೋಸೆಂಟಾಗಿ ತುಂಬ ನೋಡಿರೋಂಥ ವಿಚಾರಗಳು, ತುಂಬ ಅನುಭವಿಸಿರುವಂಥ ವಿಚಾರಗಳು ನಮಗೆ ಗೊತ್ತಿಲ್ಲದೇ ಬರೆಸ್ಕೊಂಡಿರ್ತವೆ. ಮೊದಲನೇ ಸಿನಿಮಾ ಹಾಗೇನೆ. ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಅನುಭವಗಳಾಗಿರ್ತಾವಲ್ಲ, ಇದು ಕಾನ್ಷಿಯಸ್ ಡಿಸಿಷನ್ಸ್ನ ಮಾಡೋದು ಯಾವತ್ತು ಸೆಕೆಂಡ್ ಸಿನಿಮಾಗಳು ಅಂತ ನನಗನ್ಸುತ್ತೆ. ಮೊದಲು ಸಿನಿಮಾಗಳೆಲ್ಲ ಆ ಥರ ಕಾನ್ಷಿಯಸ್ ಆಗಿ ಮಾಡಬೇಕಿತ್ತೇನೋ ಗೊತ್ತಿಲ್ಲ ವಿಡನ್ನು, ಬಟ್ ತುಂಬ ಕಾನ್ಷಿಯಸ್ ಆಗಿ ಅಂತೂ ಮಾಡಿಲ್ಲ ನಾನಂತೂ. ಓಕೆ. ಸೊ ಇದು ಬಟ್ ನನಗೆ ಅದು ಹೊಂದಿಸಿಬರಿಯಿರಿ ಮಾಡ್ಬೇಕಾದ್ರೆ ತುಂಬ ಇನ್ಫ್ಲೂಯೆನ್ಸ್ ಗಾಳಿಪಟ ಆ ಸಿನಿಮಾಗಳೆಲ್ಲ ನನಗೆ 3 Idiots, ಜಿಂದಗಿ ನಾ ಮೆಲಗೆ ದುಬಾರ, ಈ ಥರ ಸಿನಿಮಾಗಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು. ಸೊ ಈ ಥರ ಸಿನಿಮಾಗಳು ಅದು ಆ್ಯಕ್ಚುಲಿ ಸೇಮ್ ಜಾನ್ರ ಥರನೇ ಬರುತ್ತೆ ಹೇಳಬೇಕು ಅಂದರೆ. ಸೊ ಇನ್ ದಟ್ ಕೇಸ್ ನಿಮ್ಮ ಫಿಲ್ಮ್ನಲ್ಲಿ ವಾಟ್ ಡಿಡ್ ಯು ವಾಂಟ್ ಇಟ್ ಟು ಬಿ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಫಿಲ್ಮ್ಸ್? ಆ ಥರ ಒಂದು ಮೈಂಡಲ್ಲಿ ನಿಮ್ಗೆ ಏನಿತ್ತು, ಇದೇ ಥರ ಇರಬಾರ್ದು, ಬೇರೆ ಈ ಆಸ್ಪೆಕ್ಟ್ನ ಇಟ್ಕೊಂಡು ಬೇರೆ ಹೌ ಡು ಐ ಬಿಲ್ಡ್ ಇಟ್ ಅಪ್ ಅಂತ? ಅಂದರೆ ನಾನು ಬೇರೆ ಸಿನಿಮಾಗಳಿಗಿಂತ ವಿಭಿನ್ನವಾಗಿರಬೇಕು ಅನ್ನೋದು ಕೂಡ ಆಲೋಚನೆ ಮಾಡಿಲ್ಲ. ಬಟ್ ಒಂದು ಕತೆ ಹೇಳಬೇಕು, ಈ ಕತೆ ಇಷ್ಟ ಆಗುತ್ತೆ ಅನ್ನೋ ರೀತಿಲೇ ಹೊರಟಿದ್ದು. ಆದರೆ ನಮಗೇನು ಈಗ ನೋಡಿದಾಗ ಒಂದಿಷ್ಟು ಜನ ಮಾತಾಡೋದು ಯಾವುದು ಅಂದರೆ ಅದು ಹೊಂದಿಸಿಬರಿಯಿರಿ ಲಾಸ್ಟ್ ಚಾಪ್ಟರ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಬಹುಶಃ ನಿಮ್ಮ ಸ್ಟ್ರೆಂತೆ ಲಾಸ್ಟ್ ಚಾಪ್ಟರ್ ಅಂತಲೂ ತುಂಬ ಜನ ಹೇಳಿದ್ದಾರೆ. ಆ ಲಾಸ್ಟ್ ಚಾಪ್ಟರ್ ಬಂದಿದೆಯಲ್ಲ ಅದು ಒಂದು ಹೊಸತನ ಅಂತ ಅನಿಸುತ್ತೆ. ಬಹುಶಃ ಅದು ನನ್ನ ಕೋರ್ ಸ್ಟ್ರೆಂತು ಕೂಡ ಹೌದು ಅಂತ ಅನಿಸಿದೆ. ಯಾಕೆಂದರೆ ಬರವಣಿಗೆ ಆಗಿ ಲಿಟ್ರೇಚರು ಮತ್ತು 2 ಕ್ಯಾರೆಕ್ಟರ್ಗಳು ಇನ್ನೋಸೆಂಟಾಗಿ ಅದು ಬೇರೆ ರೀತಿ ತೋರಿಸೋದು, ಆ ವೈಬ್. ಆದರೆ ನನಗೊಂದು ಯಾವಾಗಲೂ ಅನಿಸೋದು ರಂಜಿತ್ ಮತ್ತು ಪಲ್ಲವಿ ಪ್ರಪೋಸಲ್ ಸೀನ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ಯಾವಾಗಲೂ ಅನಿಸೋದು ಇಲ್ಲ, ಇಟ್ ಶುಡ್ ಬಿ ಅದೊಂದು ಮಾತ್ರ ತುಂಬ ಕಾನ್ಷಿಯಸ್ ಆಗಿ, ಅಂದರೆ ಎಲ್ಲೂ ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ ಅಥವಾ ಆ ಥರದ್ದು ಏನು ಅನ್ನಿಸ್ತಾನೆ ಒಂದು ಬೇರೆ ರೀತಿ ಅನ್ಸುತ್ತಲ್ಲ. ಯಾರಿಗೂ ಬಾಳ್ಕೊಡ್ತಾ ಇಲ್ಲ ಅಲ್ಲಿ. ಈಗ ಪಲ್ಲವಿಯನ್ನ ಕ್ಯಾರೆಕ್ಟರ್ಗೆ ರಂಜಿತ್ ಬಾಳ್ಕೊಡ್ತಾ ಇರೋದಾಗಲಿ ಅಥವಾ ರಂಜಿತ್ ಪಲ್ಲವಿಗೆ ಬಾಳ್ಕೊಡ್ತಾ ಇರೋದು ಅದು ಅನ್ನಿಸ್ಬಾರ್ದು ಅನ್ನೋದೊಂದು ನನಗಿತ್ತು. ಅದು ಅನಿಸಿಲ್ಲ ತುಂಬ ಜನಕ್ಕೆ. ಅದು ಖುಷಿ ಇದೆ ಆ ಚಾಪ್ಟರ್ ಅದ್ರ ಬಗ್ಗೆ. ಅದು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ಯೋಚನೆ ಮಾಡ್ತಿದ್ದೆ, ಆ ಸೀಕ್ವೆನ್ಸಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಅದು ಬಿಟ್ಟರೆ ಇನ್ನೆಲ್ಲ ನಾವು ನೋಡಿರೋದು ಕಾಲೇಜ್ ಡೇಸು ಅದೆಲ್ಲ ಅದ್ರ ಪಾಡಿಗೆ ಆಗಿರೋದು. ನಿಮ್ಮ ಒಂದು ಏನೋ ಲೈಫಲ್ಲಿ ಏನೇನು ಘಟನೆಗಳು ನಡೆದಿರೋದು ಅದೇನಾದ್ರು ನೀವು ರಿಫ್ಲೆಕ್ಟ್ ಮಾಡಿದ್ದೀರಾ ಫಿಲ್ಮ್ನಲ್ಲಿ? ಲೈಕ್ ಎನಿಥಿಂಗ್ ಇನ್ ಸ್ಪೆಸಿಫಿಕ್ ಸೀನ್ಸ್ ಎಲ್ಲ ಇರಬಹುದು, ಅಥವಾ ಸಂಬಡಿ ಸ್ಟೋರಿ ಲೈನ್ ವಾಸ್ ಮೇ ಬಿ ಒನ್ ಆಫ್ ಅ ಪಾರ್ಟ್ ಆಫ್ ಯುವರ್ ಲೈಫ್, ಆ ಥರ ಏನಾದ್ರು ಇತ್ತಾ? ಇದೆ, ಅಂದರೆ ಒಂದಿಷ್ಟು ವಿಷಯಗಳಂತೂ ಇದೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಸೀನು ಅಂತ ಇಲ್ಲ. ಒಂದು ಸೀನಲ್ಲೇ ಎಕ್ಸಾಂಪಲ್ ನನ್ನ ಕಾಲೇಜಲ್ಲಿ ಇದ್ದಿದ್ದು ಕೆಲವು ಸೀನ್ಸ್ ನಾನು ನೋಡಿದ್ದಂಥ ಬ್ಯಾಕ್ಡ್ರಾಪಲ್ಲಿ ನಮ್ದು UBDT ಅನ್ನೋ ಕಾಲೇಜ್ ನಾನು ಓದಿದ್ದು ದಾವಣಗೆರೆ. ಸೊ ಅದೇ ಹೆಸರನ್ನ ಇಟ್ಕೊಂಡು ದಾವಣಗೆರೆ ಅನ್ನೋದು ಹೆಸರಲ್ಲಿ ಶೂಟ್ ಮಾಡಿರೋದು. ಬಟ್ ನಾನು ಲೆಕ್ಚರರ್ ಆಗಿದ್ದಾಗ BNMIT ಅನ್ನೋ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೇಚರ್ ಕ್ಲಬ್ ಅಂತ ಒಂದಿತ್ತು. ಸೊ ಅದು ಅಂದರೆ ನಾನು ಓದಿದ್ದೇ ಬೇರೆ, ಆಗ ವರ್ಕ್ ಮಾಡ್ತಿದ್ದೆ ಬೇರೆ. ಆಲ್ಮೋಸ್ಟ್ 10 years ಇದು. ಬಟ್ ಒಂದು ಸೀನಲ್ಲೇ ಎರಡು ಇದ್ರದ್ದು 10 years ಇದ್ರೂ ಕೂಡ ಆ ಸೀನ್ ಬ್ಲೆಂಡ್ ಆಗಿದೆ. ಅಂದರೆ ಬ್ಯಾಕ್ ಡ್ರಾಪು ಮತ್ತು ಅದು 2006 ಅಂತ ಹೋದ್ರು. ಈ ಕೆಲವೊಂದು ವಿಚಾರಗಳು ಇಲ್ಲಿದು ಹೋಗಿದೆ. ಬಿಕಾಸ್ ಹಾಗೆ ನೋಡಬೇಕು ಅಂದರೆ ಇವಾಗ ಇಂಜಿನಿಯರಿಂಗೇ ಇರ್ಬೋದು, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಲೈಫ್. ಆಮೇಲೆ ಟೀಚಿಂಗು, ಬಿಕಾಸ್ ರಂಜಿತ್ ಬಿಕಮ್ಸ್ ಅ ಟೀಚರ್, ದಟ್ಸ್ ಆಲ್ಸೋ ಅ ಲಿಟಲ್ ಪಾರ್ಟ್ ಆಫ್ ಯುವರ್ ಲೈಫ್. ಐ ಮೀನ್ ಮೇ ಬಿ ನಾಟ್ ಎಕ್ಸಾಕ್ಟ್ಲಿ ದ್ಯಾಟ್, ಬಟ್ ಎಲ್ಲೋ ಒಂದು ಕಡೆ ಇವಾಗ ಎಷ್ಟೊಂದು ಇವಾಗ ಅವ್ರು ಓದೋದು, he becomes a well learned person, well read person ಅಲ್ವಾ, over a period of time. ಅದೆಲ್ಲ ಆ ಪರ್ಟಿಕ್ಯುಲರ್ ಇದಕ್ಕೆ ನನಗಿದೆ ಏನಂತಂದರೆ, ನನ್ನ ಫ್ರೆಂಡ್ ಒಬ್ಬರು ಅಂದರೆ ನಾನು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಕೊಲ್ಲಿವ್ ರಂಜಿತ್ ಅಂತ ಇದ್ದರು. ಸೊ ಅವ್ರು ಹೇಳೋರು ಯಾವಾಗಲೂ, ಅಂದರೆ ಅವನಿಗೂ ತುಂಬ ಟ್ರಾವೆಲಿಂಗ್ ಅಂದರೆ ಇಷ್ಟ.
ಸೊ ಜೊತೆಲಿ ನಾವು ಹೊಂದಿಸಿಬರಿ ಸ್ಟಾರ್ಟ್ ಆಗಿಂತ ಮುಂಚೆ ಆಲ್ಮೋಸ್ಟ್ ಅಲ್ಲಿ ಒಂದು 1500 ಕಿಲೋಮೀಟರ್ ಬೈಕಲ್ಲಿ ಅಡ್ಡಾಡಿದ್ದು ಮನೆಯಲ್ಲಿ ಇಲ್ಲಿ ಇದು ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡು ಅವ್ನು ಯಾವಾಗಲೂ ಅಣ್ಣ ಇಂಜಿನಿಯರಿಂಗ್ ಮಕ್ಳಿಗೆ ಪಾಠ ಮಾಡಬೇಡ ಅಣ್ಣ ಚಿಕ್ಕ ಮಕ್ಕಳಲ್ಲಿ ಏನೋ ಒಂದು ಇನ್ನೋಸೆನ್ಸ್ ಇರುತ್ತೆ ಅವ್ರಿಗೆ ಪಾಠ ಮಾಡ್ಕೊಂಡು ಬದುಕೊಡ್ಬೇಕು ನಾನು ಅಂದರೆ ಅವ್ನು ಟೀಚಿಂಗ್ ಅನ್ನೋದು ಇಷ್ಟ ಇತ್ತು. ಆಮೇಲೆ ಆ ಕ್ಯಾರೆಕ್ಟ್ರು ಅವನದು ಒಂದು ಸ್ವಲ್ಪ ನನಗೆ ರಂಜಿತ್ ಕ್ಯಾರೆಕ್ಟ್ರು ಬರೀಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡಿದೆ. ಇವನ್ ನನ್ನ ಸೆಟ್ಟಲ್ಲೂ ಕೂಡ ನವೀನ್ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಸ್ನೇಹಿತ ಹೇಗಿದ್ದ ಅನ್ನೋದನ್ನು ತುಂಬ ಹೇಳ್ತಾ ಇದ್ದೆ ಅವ್ರಿಗೆ. ಅಂದರೆ ರಂಜಿತ್ ಅನ್ನೋ ಕ್ಯಾರೆಕ್ಟ್ರು ಕಂಪ್ಲೀಟಾಗಿ ಇಲ್ಲದವರು ಕೆಲವೊಂದೊಂದು ಅಂಶಗಳು ಮತ್ತು ಒಂದು ತುಂಬ ಗುಣಗಳಿರ್ತಾವಲ್ಲ ಆ ಅಂಶಗಳನ್ನು ಅಂದರೆ ಕ್ಯಾರೆಕ್ಟ್ರು ಬ್ಯಾಕ್ ಸ್ಟೋರಿಗೆ ಹೆಲ್ಪ್ ಆಗುತ್ತೆ. ಅದು ಈ ಥರ ಇದ್ದ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋವು. ನಾವು ಚಿಕ್ಕ ಎಕ್ಸಾಂಪಲ್ ಕೇಳೋದಾದರೆ ರಂಜಿತ್ ಅನ್ನೋ ಕ್ಯಾರೆಕ್ಟರ್ ಯಾವ ರೀತಿ ಇದ್ದ ಅಂದರೆ, ಈ ಎಕ್ಸಾಂಪಲ್ ನೀವು ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗ್ನಲಲ್ಲಿ ಎಲ್ಲೋ ಸಿಗ್ನಲಲ್ಲಿ ಇರ್ತೀರ, ಯಾರೋ ಪೆನ್ ಮಾರಕ್ಕೆ ಬರ್ತಾರೆ. ಮಾರಕ್ಕೆ ಬಂದಾಗ ಇವನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೆನ್ನು ಬೈ ಮಾಡೋಣ. ಅಂದರೆ ಅವ್ನ ಕ್ಯಾರೆಕ್ಟ್ರೇ ಬೇರೆ ರೀತಿ ನನಗೆ ಅಂದರೆ ಒಂದು ವಿಸ್ಮಯ ಅನ್ಸೋದು ನನಗೆ. ಈಸ್ ನೋ ಮೋರ್. ಅದನ್ನೇ ನಾನು ಹೇಳ್ತಾ ಇದ್ದೆ. ಅಂದರೆ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ನಾನು ಲೆಕ್ಚರಿಂಗ್ ಬಿಟ್ಟ ಟೈಮಲ್ಲೆಲ್ಲ ಮಾಡೋಣ ಅಂತ ಇದ್ದೆ. ಬಟ್ ಅದನ್ನೇ ನಾನು ಹೊಂದಿಸಿಬರಿ ಆದಮೇಲೆ ಅದಕ್ಕೆ ರಂಜಿತ್ ಅನ್ನೋ ಪಾತ್ರ ಹೆಸರಿಟ್ಟಿದ್ದು. That's a sweet story. When we talk about the characterization of ನಿಮ್ಮ ಫಿಲ್ಮ್ಸ್ ಅಲ್ಲಿ ಅಲ್ವಾ, ಇವಾಗ ಯೂಶಲಿ ಅಪ್ರೋಚ್ ಒಂದು ರೂಲ್ ಬುಕ್ ಥರ ಅಪ್ರೋಚ್ ತೊಗೊಳ್ಳೋದು, ಒಬ್ಬರು ಪ್ರೊಟ್ಯಾಗನಿಸ್ಟ್ ಇರ್ತಾರೆ, ಒಬ್ಬರು ಆ್ಯಂಟಾಗನಿಸ್ಟ್ ಇರ್ತಾರೆ. ನಿಮ್ಮ ಫಿಲ್ಮಲ್ಲಿ ಐ ಥಿಂಕ್ ಅ ಸರ್ಪ್ರೈಸಿಂಗ್ ಪಾರ್ಟ್ ಅಬೌಟ್ ಇಟ್ ಇಸ್ ದಟ್ there are almost 5 characters taking equal screen time ಮತ್ತೆ ಸ್ಪೇಸ್ ಇರ್ಬೋದು ಒಂದು ಫಿಲ್ಮಲ್ಲಿ. ಹೌ ಡಿಡ್ ಯು ಡಿಸೈಡ್ ದಿಸ್? ಇದನ್ನು ಏನಕ್ಕೆ ನೀವು ಆ ಅಪ್ರೋಚ್ ಹೋಗಲಿಲ್ಲ? ಬಿಕಾಸ್ ದಟ್ಸ್ ಅ ವೆರಿ ಸ್ಟ್ಯಾಂಡರ್ಡ್ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಫಿಲ್ಮ್ಸ್. ಆ್ಯಂಡ್ ಈ ಥರ ಅಪ್ರೋಚಲ್ಲಿ ಹೆಂಗೆ ಹೋದ್ರಿ? ಆ್ಯಂಡ್ ನೀವು ಬರೆಯೋವಾಗನೂ ಅಷ್ಟೇ ಎಷ್ಟೊಂದು ಕ್ಯಾರೆಕ್ಟರ್ಸ್ ಇದೆ. ವಾಸ್ ಇಟ್ ವೆರಿ ಓವರ್ವೆಲ್ಮಿಂಗ್ ಫಾರ್ ಯುವರ್ ಯುನೋ ಫ್ರಮ್ ಯುವರ್ ಸೈಡ್? ಬರೆಯೋವಾಗ ನಿಮ್ಗೆ ಏನಾದ್ರು ಅನಿಸ್ತಾ ತುಂಬ ಜಾಸ್ತಿ ಇದೆ, ಇದು ತುಂಬ ಒಂಥರ ಜಾಸ್ತಿ ಆಗೋಗುತ್ತಾ ಜನಕ್ಕೆ ಕನ್ಸ್ಯೂಮ್ ಮಾಡೋಕ್ಕೆ, ಡೈಜೆಸ್ಟ್ ಮಾಡೋಕ್ಕೆ ಅಂತ ಅನಿಸ್ತಾ ನಿಮಗೆಲ್ಲ? ಆ್ಯಕ್ಚುಲಿ ವೈಲ್ ರೈಟಿಂಗ್ ಯಾವತ್ತೂ ಅನಿಸಿಲ್ಲ. ಬಟ್ ಪೋಸ್ಟ್ ಪ್ರೊಡಕ್ಷನ್ನು ಶೂಟೆಲ್ಲ ಮುಗಿದ್ಮೇಲೆ ಈಗ ಸಿನಿಮಾ ಬಂದಮೇಲೆ ಅನ್ನಿಸ್ತಾ ಇರೋದು ತುಂಬ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಆ್ಯಕ್ಚುಲಿ ಅಷ್ಟು ಹೇಳೋಕ್ಕೂ ಹೊಟ್ಟಿಗೆ ತಪ್ಪೇನೋ ಫಸ್ಟ್ ಸಿನಿಮಾ ಅನಿಸುತ್ತೆ. ಬಟ್ ಈಗ ಸರಿ ತಪ್ಪುಗಳು ಲೆಕ್ಕ ಹಾಕೋದ್ಕಿಂತ ಒಂದು ವಿಚಾರದಲ್ಲಿ ನೋಡಿದ್ರೆ ಕೆಲವ್ರಿಗೆ ಜಗನ್ನನ ಕ್ಯಾರೆಕ್ಟರ್ ಇಷ್ಟ ಆಗಿದೆ, ಕೆಲವ್ರಿಗೆ ಟೈಗರ್ ಕ್ಯಾರೆಕ್ಟರ್ ಇಷ್ಟ ಆಗಿದೆ, ಕೆಲವರು ಕುಮ್ಮಿ ಇಷ್ಟ ಆಗಿದೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಕ್ಯಾರೆಕ್ಟರ್ಗಳು ಇಷ್ಟ ಆಗಿದೆ. ಸೊ ನನಗೆ ಗೊತ್ತಿಲ್ಲದಂಗೆ ಆ ಸ್ಪೇಸ್ ಅನ್ನೋದು ಈಕ್ವಲ್ ಆಗಿ ಸಿಕ್ಕಿದಲ್ಲ, ಅದು ಖುಷಿ ಇದೆ. ಅದು ತುಂಬ ಏನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಲ್ಲ. ಬಟ್ ಈಗ ಅಂದ್ಕೊಂಡ್ರೆ ಮೊದಲ ಸಿನಿಮಾ ಯಾವತ್ತೂ ಸಿಂಗಲ್ ಎಮೋಷನಲ್ ಇಟ್ಕೊಂಡು ಮಾಡಿದ್ರೆ ಫಿಲ್ಮ್ ಮೇಕರ್ಗೂ ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ಈಗ ನನಗೆ ನೋಡಿದ್ರೆ ಓಕೆ ಒಂದು ಸಿಂಗಲ್ ಅಂದರೆ ಅಷ್ಟು ಇದಾಗ್ತಿರ್ಲಿಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ ಅಲ್ಲೂ ಎಡಿಟ್ ಆದಾಗ ಆಲ್ಮೋಸ್ಟ್ ಅಲ್ಲಿ 1.5 year ಎಡಿಟ್ಗೆ ಹೋಯಿತು. ಅಂದರೆ 3 hour 30 minutes ಸಿನಿಮಾ ಇತ್ತು, ಅದನ್ನು 2 hour 5 minutes ಇಳಿಸಿದ್ದು. ಅಷ್ಟು ವಿಚಾರಗಳು ಏನು ಅಂದರೆ ತುಂಬ ಬರ್ಕೊಂಡು ಬಿಡ್ತೀವಿ, ಏನೇನೋ ಹೇಳಬೇಕು ಅದು ಇದು ಅಂತೆಲ್ಲ. ಆ ಪ್ರಾಬ್ಲಮೆಲ್ಲ ಆಗಬಾರ್ದು ಅಂತಂದರೆ ಫಸ್ಟೇ ಯೋಚನೆ ಮಾಡಿ ಸಿಂಗಲ್ ಎಮೋಷನ್ನ, ಮಲ್ಟಿಪಲ್ ಎಮೋಷನ್ನ ಎಲ್ಲವುದು ಹೆಂಗೆ ಬ್ಯಾಲೆನ್ಸ್ಡ್ ಆಗಿರಬೇಕು, ಇದನ್ನು ರೈಟಿಂಗಲ್ಲೇ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಬಹುಶಃ ನಾನು ಇನ್ನೊಂದು ಸ್ವಲ್ಪ ವರ್ಷಗಳು ಮಲ್ಟಿಪಲ್ ಕ್ಯಾರೆಕ್ಟರ್ಗಳು ಮಾಡಲ್ಲ ಅನಿಸುತ್ತೆ. ಓಕೆ, ಅದೇ ಇವಾಗ ನೀವು ಪ್ರೀ ಪ್ರೊಡಕ್ಷನ್ ಟೈಮ್ನಲ್ಲಿ ಅಂದರೆ ಇವಾಗ ಸ್ಕ್ರಿಪ್ಟ್ ಬರಿತಾ ಇರೋವಾಗ ಟೈಮ್ ಇರ್ಬೋದು, ನೀವು ಇನ್ಫ್ಯಾಕ್ಟ್ ನೀವು ಸ್ವಲ್ಪ ಥರೋ ಆಗಿ ಸ್ಟೋರಿ ಬೋರ್ಡ್ ಎಲ್ಲ ಮಾಡಿದ್ರಿ ಅಂತ ಐ ನೋ ಅಬೌಟ್ ದ್ಯಾಟ್. ಇದು ನೀವು ಮಾಡಿರೋದನ್ನ ನೀವು ಪ್ರೊಡಕ್ಷನ್ ಟೈಮ್ನಲ್ಲಿ ತೊಗೊಂಡು ಹೋದಾಗ ಎಷ್ಟು ಪರ್ಸೆಂಟೇಜ್ ಅದು ರಿಫ್ಲೆಕ್ಟ್ ಆಯಿತು ಪ್ರೊಡಕ್ಷನಲ್ಲಿ? ಆ್ಯಂಡ್ ಎಷ್ಟು ಚೇಂಜಸ್ ಬಂತು? ಇವಾಗ ಫಾರ್ ಎಕ್ಸಾಂಪಲ್ ನೀವು ಮಾಡಿದ್ದು ಒಂಥರ ಇದ್ದರೆ ವಾಸ್ ಇಟ್ ಅ ವೆರಿ ಡಿಫ್ರೆಂಟ್ ಒಂಥರ ಪ್ಯಾರಾಡೈಮ್ ಶಿಫ್ಟ್ ಪ್ರೊಡಕ್ಷನ್ ಟೈಮಲ್ಲಿ? ಆ ಥರ ಆಯ್ತಾ ಏನಾದರೂ? ಅಂದರೆ ಒಂದಿಷ್ಟು ಚೇಂಜಸ್ಗಳಂತೂ 100% ಆಗುತ್ತೆ. ಅಂದರೆ ಟು ವಾಟ್ ಪರ್ಸೆಂಟೇಜ್ ಡು ಯು ಕ್ಯಾನ್ ವಿ ಅಸ್ಯೂಮ್ ದಟ್? ಅಂದರೆ ನನಗೆ ಪರ್ಸ್ನಲಿ ಹೆಲ್ಪ್ ಆಗಿದೆ ಅದು. ಓಕೆ. ಯಾಕೆ ಅಂತಂದರೆ ನಾನು ಇಷ್ಟು ಕ್ಯಾರೆಕ್ಟರ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಪ್ರೊಡಕ್ಷನ್ನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಆ ಸ್ಟೋರಿ ಬೋರ್ಡ್ ಮಾಡ್ಬೇಕಾರಾಗಲಿ ಅದೆಲ್ಲ ಟೈಮಲ್ಲೂ ಅದು ಸೀನ್ಸ್ಗಳು ನಂಗೆ ಹಾಗೆ ಕೂತಿತ್ತು. ಅಂದರೆ ವಿ ಟ್ರಾವೆಲ್ ಸಿದ್ಧಾರ್ಥ್ ಅಂತ ಸ್ಟೋರಿ ಬೋರ್ಡ್ ಮಾಡಿದ್ದು, ಒಂದು 3 months ಟ್ರಾವೆಲ್ ಮಾಡಿದ್ದು ಆ ಸ್ಟೋರಿ ಬೋರ್ಡ್ ಟೈಮಲ್ಲಿ. ಅದಕ್ಕಿಂತ ಮುಂಚೆ ಸ್ಕ್ರಿಪ್ಟ್ ನನ್ನ ಅಪ್ರೋಚೇ ನಾನು ಆಗಿತ್ತು. ಅಂದರೆ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟು ವಿತ್ ಸ್ಟೋರಿ ಬೋರ್ಡು ಆಲ್ಮೋಸ್ಟ್ ಸಾಂಗ್ ಕಂಪೋಸನ್ನು ಮುಗಿಸ್ಕೊಂಡೆ ಆರ್ಟಿಸ್ಟ್ ಹತ್ರ ಹೋಗಿದ್ದು. ಯಾಕೆಂದರೆ ಫಸ್ಟ್ ಫಿಲ್ಮ್ ಮೇಕರ್ನ ಅವರು ಅಕ್ಸೆಪ್ಟ್ ಮಾಡಬೇಕು ಅಥವಾ ನನ್ನ ಸ್ಟೋರಿನ ಒಪ್ಕೋಬೇಕು ಅಂತಂದರೆ ಅದು ಇಷ್ಟು ಜನ ಕ್ಯಾರೆಕ್ಟರ್ ಒಪ್ಕೋಬೇಕು ಅಂದರೆ ನನ್ನ ಪ್ರಿಪ್ರೇಷನ್ ತುಂಬ ಚೆನ್ನಾಗಿರಬೇಕು. ಸೊ ಆ ರೀತಿ ಅಪ್ರೋಚಲ್ಲೇ ನಾನು ಹೋಗಿದ್ದು. ಸ್ಟೋರಿ ಬೋರ್ಡ್ ವಿಚಾರದಲ್ಲಿ ನಮ್ದು ಇನ್ನೇನಾಗಿತ್ತು ಅಂತಂದರೆ ಒಂದೇ ಒಂದು ಮಿಸ್ಟೇಕು, ಸಿನಿಮಾಟೋಗ್ರಫರು ಕೂಡ ಮೊದಲೇ ನಾವು ಕೂತಿದ್ರೆ ಜೊತೆಗೆ ಅದು ಹೆಲ್ಪ್ ಆಗ್ತದೆ. ಸೊ ಇದು ಸಿನಿಮಾಟೋಗ್ರಫಿ ಪರ್ಸ್ಪೆಕ್ಟಿವ್ ಇರಲಿಲ್ಲ. ಅಂದರೆ ನಾವು ಮಾಡ್ಕೊಂಡಿದ್ದು ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಏನು ಅನ್ಸುತ್ತೋ ಇದ್ರಲ್ಲಿ ನಾನು ಸ್ಟೋರಿ ಬೋರ್ಡ್ ಮಾಡಿಸ್ಕೊಂಡಿದ್ದು. ಸಿನಿಮಾಟೋಗ್ರಫರು ಇದ್ದಾಗ, ಯಾಕೆಂದರೆ ಸಿನಿಮಾಟೋಗ್ರಫರು ಲೇಟಾಗಿ
ಬಂದಿದ್ದು, ಅಂದರೆ ನಮ್ಮ ಟೀಮ್ಗೆ ಜಾಯ್ನ್ ಆಗಿದ್ದು ಶಾಂತಿ ಸಾಗರ್. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಇವರು ಪ್ರೀತಾ ಜಯರಾಮ್ ಅವ್ರು ಮಾಡಬೇಕಾಗಿತ್ತು. ಸೊ ಅವ್ರದ್ದು ಬಡವರ ಸ್ಕಲ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಅದಾದ್ಮೇಲೆ ಸಾಗರ್ ಇದಾಗಿದ್ದು. ಸಾಗರ್ ಆಗೋಷ್ಟ್ರೊಳಗೆ ನಮ್ಮ ಸಿನಿಮಾ ಎಲ್ಲ ಪ್ಲಾನ್ ಆಗಿ ಸ್ಟೋರಿ ಬೋರ್ಡ್ ಎಲ್ಲ ಮುಗಿದು ಆರ್ಟಿಸ್ಟ್ಗಳೆಲ್ಲ ಆನ್ ಬೋರ್ಡ್ ಆಗ್ತಿದ್ರು ಆ ಟೈಮಲ್ಲಿ ಆಗಿದ್ದು. ಇನ್ ಕೇಸ್ ಸಿನಿಮಾಟೋಗ್ರಫರೇ ಮೊದಲಿಂದ ಟ್ರಾವೆಲ್ ಆದರೆ ಲೊಕೇಶನ್ ಸ್ಕೌಟಿಂಗು ಇದೆಲ್ಲ ಆದಮೇಲೆ ಕೂತು ಸ್ಟೋರಿ ಬೋರ್ಡಿಂಗ್ ಅಂತ ಹೋಗಿ ಮಾಡಿದ್ರೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ಈವನ್ ದ ಪ್ರೊಡಕ್ಷನ್ ಇದಕ್ಕಾಗ್ಲಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹಾಗೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕರೆಕ್ಟ್. ಅದು ರಿವರ್ಕ್ ಜಾಸ್ತಿ ಇರಲ್ಲ, ವಿ ವಾಂಟ್ ವೇಸ್ಟ್ ಅ ಲಾಟ್ ಆಫ್ ಟೈಮ್ ಅಲ್ವಾ. ಕರೆಕ್ಟ್. ನಿಮ್ದು ಇವಾಗ DOP ಆಗಿ ಇರ್ಬೋದು ಅಥವಾ ನಿಮ್ಮ ಕ್ರೂ ಮೆಂಬರ್ಸ್, ಸಮ್ ಆಫ್ ದಿ ಇಂಪಾರ್ಟೆಂಟ್ ಪೀಪಲ್ ಎಸ್ಪೆಷಲಿ ವಿತ್ ರಿಗಾರ್ಡ್ಸ್ ಟು ಮ್ಯೂಸಿಕ್, DOP, ಆಮೇಲೆ ಆರ್ಟ್ ಡೈರೆಕ್ಷನ್, ಆ ಥರ ಎಲ್ಲ ನಿಮ್ಮ ಸೆಲೆಕ್ಷನ್ ಹೇಗೆ ಮಾಡಿದ್ರಿ? ಹೆಂಗೆ, ಹೌ ಡಿಡ್ ಯು ಕಮ್ ಅಕ್ರಾಸ್ ದೀಸ್ ಪೀಪಲ್? ಹೌ ಡಿಡ್ ಯು ಥಿಂಕ್ ಇವರು ಕರೆಕ್ಟಾಗಿ ನಾನು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ನನಗೆ ಏನೋ ಸಾಥ್ ಕೊಡ್ಬೋದು? ಅಂದರೆ ನನಗೆ ಬೇಸಿಕಲಿ ಫಸ್ಟು ಸಿನಿಮಾಗಳು ಅಥವಾ ಯಾವುದೇ ಸಿನಿಮಾಗಳು ಮಾಡ್ತಾ ಇರ್ಬೇಕಾದ್ರೆ ಅವ್ರು ಟೆಕ್ನಿಕಲ್ ಅನ್ನೋದಕ್ಕಿಂತ ಫಸ್ಟು ನಾವು ಕನೆಕ್ಟ್ ಆಗಬೇಕು ಫಸ್ಟು. ಅಂದರೆ ಆ ಕನೆಕ್ಟ್ ಆದ್ರೆ, ಈಗ ನಾನು ಒಬ್ಬ ಆ್ಯಕ್ಟರ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಒಬ್ಬ ಡೈರೆಕ್ಟ್ರು ಮತ್ತು ಅವ್ರ ಜೊತೆ ಹೇಗೆ ಕನೆಕ್ಟ್ ಆಗ್ತೀವಿ ಆ ಟ್ರಾವೆಲ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಫಸ್ಟು ಅವರ ರ್ಯಾಪೋ ಆಗಿ ಒಬ್ಬ ವ್ಯಕ್ತಿಯಾಗಿ ಚೆನ್ನಾಗಿ ರ್ಯಾಪೋ ಬಿಲ್ಡ್ ಆಗಬೇಕು. ದೆನ್ ಟೆಕ್ನಿಕಲ್ ಆಸ್ಪೆಕ್ಟ್ ಅದು ಬಿಟ್ಟರೆ ನಾನು ನೋಡೋದು ಅವ್ರಿಗೆ ಅಂದರೆ ಈಗ ನಮ್ಗೆ ಹೇಗಿರುತ್ತೋ ಅಷ್ಟೇ ಅವರಲ್ಲೂ ಇರಬೇಕು. ಏನು ಹೇಳ್ತೀವಲ್ಲ, ಒಂದು ಹಸಿವು ಅಂತ ಹೇಳ್ತೀವಲ್ಲ, ಆ ಮಟ್ಟಕ್ಕೆ ಇರಬೇಕು ಸಿನಿಮಾ ಅನ್ನೋದು. ಹಂಗಿದ್ದಾಗ ನನಗೆ ಈಗ ಈವನ್ ಮ್ಯೂಸಿಕ್ಕು ಕೂಡ ಜೋಕೋಸ್ಟ ಫಸ್ಟು ನನಗೆ ಬೇಸಿಕಲಿ ನನ್ನ ಲಿರಿಸಿಸ್ಟ್ ಆಗಬೇಕು ಅಂತ ಇದ್ದಿದ್ದರಿಂದ ಮ್ಯೂಸಿಕ್ ಬಗ್ಗೆ ತುಂಬ ಆಸಕ್ತಿ ಮತ್ತು ತುಂಬ ಚೆನ್ನಾಗಿ ಬರಬೇಕು ಅಂತ ಪರ್ಟಿಕ್ಯುಲರ್ ಆಗಿತ್ತು ನನಗೆ. ಸೊ ಹಾಗಾಗಿ ಹೊಂದಿಸಿಬರೀರಿ ಮ್ಯೂಸಿಕ್ ಮಾತ್ರ ತುಂಬ ಕಾನ್ಷಿಯಸ್ ಆಗಿ ತುಂಬ ಚೆನ್ನಾಗಿರಬೇಕು ಅಂದ್ಕೊಂಡೆ ಮಾಡಿದ್ದು. ಸೊ ಹಂಗಾಗಿ ಜೋಕೋಸ್ಟಾದು ಈಸ್ ಫ್ರಮ್ ಬಾಂಬೆ, ಜೋಕೋಸ್ಟಾದ ಫಸ್ಟ್ ಫಿಲ್ಮ್ ಇದು. ಸೊ ನನಗೆ ಆ ಸೆಲೆಕ್ಟ್ ಆಗಿದ್ದ ಪ್ರೋಸೆಸ್ಸು ಕೂಡ ಹಾಗೇನೆ. ನಾನೇನೋ ಕೆಲವು ಕವನಗಳನ್ನು ಬರೆದಿದ್ದೇನೆ, ಅವನಿಗೆ ಕಳಿಸಿ ಅದಕ್ಕೆ ನಾನು ಭಾವಗೀತೆ ಟಚ್ಚಲ್ಲಿ ಅದು ಕಂಪೋಸಿಷನ್ ಮಾಡಿಸಿದೆ. ಇದು ಹೇಗೆ ಮಾಡ್ಬೋದು ಅನ್ನಿಸ್ದಾಗ ನನಗದು ಬೇರೆ ರೀತಿಯೇ ಅದು ಅನಿಸುತ್ತು, ಇಲ್ಲ ಸಖತ್ ವರ್ಕ್ ಆಗುತ್ತೆ ಅಂತ. ಇಮಿಡಿಯೇಟ್ ಡಿಸಿಷನ್ಸ್ ಆ ಥರ, ಅಂದರೆ ಗೊತ್ತಾಗ್ಬಿಡುತ್ತೆ, ಅಂದರೆ ಇವ್ರು ಇರ್ತಾರೋ ನಮ್ಮ ಇದರಲ್ಲಿ ಅಂತ ಅನಿಸ್ಬಿಡುತ್ತೆ. ಒಂದೇ ಮೀಟಿಂಗಲ್ಲಿ ಓಕೆ ಆಗಿದ್ದು. ಆಮೇಲೆ ನೆಕ್ಸ್ಟ್ ನಾನು ಬಾಂಬೆಲಿದ್ದೆ, ಒಂದು 7 days ಕಂಪೋಸಿಷನ್ಸ್ ಅದೆಲ್ಲ ಮುಗಿಸಿ ಆ ಥರ ವರ್ಕ್ ಆಗಿದೆ. ಓಕೆ. ಇದರಲ್ಲಿ ಸಿನ್ಸ್ ಯು ಸೆಡ್ ಯು ಆರ್ ಲಿರಿಸಿಸ್ಟ್ ಆಲ್ಸೋ, ನೀವು ಡೈರೆಕ್ಷನ್ ಮಾಡಿದ್ದೀರಾ, ಯು ಹ್ಯಾವ್ ರಿಟನ್ ದ ಸ್ಟೋರಿ, you were a lyricist for this particular idu. I mean, you're also a producer for the film. You wore multiple hats idralli. How was that experience like? And nimge adrin ishtu ಮಾಡಿರೋದು ನಿಮಗೆ ಒಳ್ಳೇದು ಅನಿಸ್ತಾ, ಆಲ್ ರೌಂಡ್ ಎಕ್ಸ್ಪೀರಿಯನ್ಸ್ ಆಯ್ತಾ, ಅಥವಾ ನೀವು ಇದೇ ಈ ರೋಲ್ನ ಲೆಟ್ಸ್ ಸೇ ಬೇರೆ ಯಾರಿಗಾರು ಕೊಟ್ಟಿದ್ದಿದ್ರೆ ಡು ಯು ಥಿಂಕ್ ಇಟ್ ವುಡ್ ಹ್ಯಾವ್ ರಿಡ್ಯೂಸ್ ದ ಬರ್ಡನ್ ಆನ್ ಯು ಲಿಟಲ್ ಬಿಟ್ ಆ್ಯಂಡ್ ನೀವು ಡೈರೆಕ್ಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತಾ? ಅಂದರೆ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಆಯ್ಕೆಗಳಿರಲ್ವಲ್ಲ. ಈಗ ಎಸ್ಪೆಷಲಿ ನನಗೆ ಯಾಕೆಂದರೆ ನಾನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ 2ನೇ ಟೈಮ್ ಎಂಟ್ರಿ ಆದಾಗ ರಾಕ್ಲೈನ್ ಪ್ರೊಡಕ್ಷನ್ಗೆ ಆದಿಲಕ್ಷ್ಮಿ ಪುರಾಣ ವರ್ಕ್ ಮಾಡಿ, ಸೊ ಆಗ ನಾನು ಮತ್ತೆ ಇನ್ನೊಬ್ಬ ಪ್ರೊಡ್ಯೂಸರ್ನ ಹುಡುಕೊಂಡು ಹೋಗಿ, ಯಾಕೆಂದರೆ ನಾನು ಅದನ್ನು ಕಥೆ ಎಲ್ಲ ಹೊಂದಿಸಿಬಿಟ್ಟು ರೆಡಿ ಮಾಡಿಕೊಂಡೆ ನಾನು 1-2 ಸಿನಿಮಾ ವರ್ಕ್ ಮಾಡಬೇಕು, ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದ್ದು. ಸೊ ಹಾಗಾಗಿ ಇನ್ನೊಬ್ಬರು ಪ್ರೊಡ್ಯೂಸರ್ ಹೇಳಿ ಅದೆಷ್ಟು ದಿನ ಟೈಮ್ ಹಿಡಿಯುತ್ತೆ, ಈ ಥರದ ಮೇಲೆ ನನಗೆ ಇದಿರಲಿಲ್ಲ. ಸೊ ಹಾಗಾಗಿ ಬಹುಶಃ ಇದ್ದಿದ್ರೆ ಖುಷಿ ಆಗ್ತಿತ್ತು. ಯಾಕೆಂದರೆ ಒಬ್ಬ ಪ್ರೊಡಕ್ಷನ್ ಅಂದರೆ ಪ್ರೊಡ್ಯೂಸಿಂಗ್ ಇದೆಯಲ್ಲ, ಅದು ಒಬ್ರು ಇರಬೇಕು. ಅದೆಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಐ ಮೀನ್ ಎಲ್ಲರಿಗೂ ಕೂಡ ಒಳ್ಳೇದು. ಈಗ ನಾನೇ ಡೈರೆಕ್ಟರ್ ಆಗಿದ್ದು, ಪ್ರೊಡ್ಯೂಸರ್ ಆಗಿದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಸೆಟ್ಟನ್ನು ಹ್ಯಾಂಡಲ್ ಮಾಡೋದಾಗಲಿ, ಆರ್ಟಿಸ್ಟ್ಗಳು ಹ್ಯಾಂಡಲ್ ಮಾಡೋದಾಗಲಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದರಲ್ಲೂ. ಸೊ ಒಬ್ಬರು ಆ ಕೆಲಸ ಮಾಡೋರು ಸಿಕ್ಕಿದ್ರೆ, ಐ ಮೀನ್ ಅವ್ರು ಸಿಕ್ಕಿದ್ರೆ ಪ್ರೊಡ್ಯೂಸರ್ ಯಾರು ಮಾಡಲ್ಲ, ಖುಷಿ ಆಗ್ತಿತ್ತು. ಬಟ್ ಇನ್ನೊಂದೇನಂತ ನಾ ಅಪ್ರೋಚೇ ಮಾಡಲಿಲ್ಲ ಯಾರಿಗೂ. ಈಗ ನೋಡಿದ್ರೆ ಬಹುಶಃ ಸ್ವಲ್ಪ ದಿನ ನನ್ನ ಪ್ರಿಪ್ರೇಷನ್ ಇತ್ತಲ್ಲ, ಇಷ್ಟು ಪ್ರಿಪ್ರೇಷನ್ ತಗೊಂಡು ಒಂದಿಷ್ಟು ಜನಕ್ಕೆ ಅಪ್ರೋಚ್ ಮಾಡಿದ್ರೆ ಸಿಕ್ತಿತ್ತೇನೋ ಅಂತ ಅನ್ಸುತ್ತೆ. ಬಟ್ ನಮ್ಗೇನೋ ಇರುತ್ತಲ್ಲ ಆಗ, ಅಯ್ಯೋ ಮತ್ತೆ ಏನಾಗುತ್ತೋ ಏನೋ, ಎಷ್ಟು ದಿನ ತಗೊಳುತ್ತೋ, ಅವ್ರು ಸ್ಟಾರ್ಟ್ ಆಗುತ್ತೋ ಇಲ್ವೋ, ಒಂದಿಷ್ಟು ಇರುತ್ತೆ. ಸೊ ಹಾಗಾಗಿ ಆ ಪ್ರಯತ್ನಕ್ಕೆ ಹೋಗಲಿಲ್ಲ. ಬಟ್ ಇದ್ರೆ ಒಳ್ಳೇದು, ಅವ್ರವ್ರ ಕೆಲಸ ಅವ್ರವರೇ ನಿರ್ವಹಿಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಈ ನಿಮ್ಮ ಸ್ಟೋರಿನಲ್ಲಿ ಆ್ಯಕ್ಚುಲಿ ಒನ್ ಆಫ್ ದ ಥಿಂಗ್ಸ್ ಇಸ್ ಅದೇ, ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್, ದೇರ್ ಸೋ ಮೆನಿ ಸ್ಟೋರೀಸ್ ಹ್ಯಾಪ್ನಿಂಗ್ ಪ್ಯಾರಲಲಿ ಅಲ್ವಾ? ಇದು ವೈ ಡಿಂಟ್ ಯು ಥಿಂಕ್ ಆಫ್ ಮೇಕಿಂಗ್ ಇಟ್ ಆಂಥಲಾಜಿಕಲಿ? ಅಂದರೆ ಇವಾಗ ಒಂದೇ ಫಿಲ್ಮ್ ಇಟ್ಕೊಂಡು ಬೇರೆ ಸಪ್ರೇಟ್ ಸ್ಟೋರೀಸ್ ಆ ಥರ ಮಾಡ್ಬೋದು, ಆ ಥರ ಏನಾದ್ರು
ವೈ ಡೆಂಟ್ ಯು ಥಿಂಕ್ ಆಫ್ ಇಟ್ ಇನ್ ಎನಿ ಡಿಫ್ರೆಂಟ್ ವೇ? ಆ್ಯಂಡ್ ಬಿಕಾಸ್ ಇಟ್ಸ್ ಸ್ವಲ್ಪ ರಿಸ್ಕಿ ಅಲ್ವಾ, ಎಷ್ಟೊಂದಿದೆ, ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್, ಸೋ ಮೆನಿ ರಿಲೇಷನ್ಶಿಪ್ಸ್, ಆ್ಯಂಡ್ ಇನ್ಫ್ಯಾಕ್ಟ್ ಸ್ಟಾರ್ಟಿಂಗಲ್ಲಿ ಇಟ್ ವಾಸ್ ಸ್ಲೈಟ್ಲಿ ಕನ್ಫ್ಯೂಸಿಂಗ್ ಆಲ್ಸೋ ಟು ಸಿ ಎಷ್ಟೊಂದು ಕ್ಯಾರೆಕ್ಟರ್ಸ್ ಇಮಿಡಿಯೇಟ್ಲಿ ಬೀಯಿಂಗ್ ಇಂಟ್ರೊಡ್ಯೂಸ್ಡ್. ಇದು ಆಂಥೊಲಾಜಿಕಲಿ ಯಾಕೆ ತೊಗೊಂಡು ಹೋಗಲಿಲ್ಲ ನೀವು? ಅಂದರೆ ಅನ್ನಿಸ್ಲಿಲ್ಲ ಯಾವಾಗಲೂ, ಅಂದರೆ ನನಗೆ ಅನ್ನಿಸ್ಲಿಲ್ಲ. ಅಂದರೆ 3 ಜನ ಕ್ಯಾರೆಕ್ಟರ್ ಒಂದು ಸಿನಿಮಾದಲ್ಲಿ ಇದನ್ನು ಹೇಳಬೇಕು. ಒಂದು ಲವ್ ಮ್ಯಾರೇಜು, ಇನ್ನೊಬ್ಬ ಅರೇಂಜ್ ಮ್ಯಾರೇಜು, ಇನ್ನೊಬ್ಬ ಮದುವೆ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ, ಅವ್ನ ಬದುಕಿನಲ್ಲಿ ಬೇರೆ ಬೇರೆ ರೀತಿ ಇದಾಗಿದೆ. ಈ ಥರದ ಒಂದು 3 ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಒಂದೇ ಸಿನಿಮಾದಲ್ಲಿ ತೋರಿಸ್ಬೇಕು. ಆಮೇಲೆ ಅಂದರೆ ಈ ಜಗತ್ತಿನಲ್ಲಿ ನಾವೆಲ್ಲರೂ ಇನ್ಕ್ಲೂಡಿಂಗ್ ಎಲ್ಲರನ್ನೂ ತೋರಿಸಿದ್ರೆ, ಒಂದು ಮದುವೆ ಅಂತ ಕಾಲಘಟ್ಟಕ್ಕೆ ಹೋದಾಗ ಅಥವಾ ಯಾವುದೇ ಇದಾದಾಗಲೂ ಕೂಡ ಈ 3 ಜನದ ಜರ್ನಿನೇ ಕತೆ ಇರ್ತವೆ. ಸೊ ಆ 3 ಕತೆಗಳನ್ನ ಒಂದೇ ಸಿನಿಮಾದಲ್ಲಿ ಹಾಕಿ ನೋಡೋಣ ಅಂತಲೇ ಮಾಡಿದ್ದು. ಓಕೆ ಓಕೆ. ಇದರಲ್ಲಿ ನಿಮ್ಮದು ಆ್ಯಕ್ಚುಲಿ ದಿಸ್ ಸೇಮ್ ಪಾಯಿಂಟ್ ರೈಟ್, ನಿಮ್ಮ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡಿದ್ದೀರಲ್ಲ, ಕಾಸ್ಟ್ ಮಾಡಿದ್ದೀರಲ್ಲ, ಈ ಕಾಸ್ಟ್ ಆಲ್ ದೇ ಆರ್ ನೋನ್ ಫೇಸಸ್ ಇನ್ ದಿ ಇಂಡಸ್ಟ್ರಿ. ಸೊ ನೀವು ಆಸ್ ಅ ಡೆಬ್ಯೂ ಡೈರೆಕ್ಟರ್, ವಾಟ್ ಮೇಡ್ ಯು ನಾಟ್ ಗೋ ಫಾರ್ ಅ ಫ್ರೆಶ್ ಫೇಸ್? ಡೆಬ್ಯೂಟೆಂಟ್ಸ್ನೇ ಯಾಕೆ ತಗೊಂಡಿಲ್ಲ? ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಗೋಯಿಂಗ್ ವಿತ್ ಆಕ್ಟರ್ಸ್ ಹೂ ಆರ್ ಆಲ್ರೆಡಿ ಇನ್ ದಿ ಇಂಡಸ್ಟ್ರಿ? ಆ್ಯಕ್ಚುಲಿ ಡೆಬ್ಯೂಟೆಂಟ್ ಅಂತಂದಾಗ ನಾನು ಡೆಬ್ಯೂಟೆಂಟ್ ಆಗಿರ್ತೀನಿ, ನಮಗೂ ಕರೆಕ್ಟಾಗಿ ಸಿಗಲ್ಲ. ಈಗ ನನಗೆ ಹೊಂದಿಸಿಬರೀರಿ ಆದಮೇಲೆ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 500-600 ಪ್ರೊಫೈಲ್ಸ್ಗಳು ಕಳಿಸಿರ್ತಾರೆ, ಆರ್ಟಿಸ್ಟ್ಗಳು, ಅವರು ಇವರು ಈ ಥರ ಹಿಂಗೆಲ್ಲ ಇದು. ಅಲ್ಲ, ಇದು ಕಾನ್ಶಿಯಸ್ ಡಿಸಿಷನ್ ಇದು? ಅಂದರೆ ನೀವು ಹೌದೌದು, ಇವರಿದ್ರೆ ಅಂದರೆ ನಾನು ಫಸ್ಟ್ ಇದ್ದಾಗ ನನ್ನ ಕತೆ ಹೇಳಿದ್ದೆ ಬೇರೆ ಇತ್ತು. ಅಂದರೆ ಯಾರಿಗೆ ಅಂದರೆ ನಿರೂಪ್ ಭಂಡಾರಿ ಸರ್, ಧನಂಜಯ ಅವರು, ಅವ್ರನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಬರೆದ್ರೆ ನೀವು? ಇಲ್ಲ, ಕತೆ ಬರ್ದಾಗಿತ್ತು, ಬಟ್ ಮಾಡ್ಬೇಕಾದ್ರೆ ಇವನ್ ಇದ್ರೆ ಒಳ್ಳೇದು ಅಂತ ಅನ್ಕೊಂಡು ಕಾಸ್ಟ್ ಮಾಡಿದ್ರೆ ಅಂತ ಅನ್ಕೊಂಡು ಹೇಳಿದ್ದು, ನರೇಶನ್ ಮಾಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಅವರಿಬ್ರದ್ದು ಆಗ ಏನೋ ಕತೆ ಎಲ್ಲ ಇಷ್ಟ ಆಯ್ತು, ಬಟ್ ನಾನು ಅವ್ರದ್ದು ಸರ್ದು ಡೇಟ್ ಇರಲಿಲ್ಲ, ಮತ್ತೆ ನಿರೂಪ್ ಸರ್ ಈ ಥರದ್ದೆಲ್ಲ ಬಂದಾಗ, ಯಾಕಂದ್ರೆ ನಿರೂಪ್ ಸರ್ ಜೊತೆ ನಾನು ವರ್ಕ್ ಮಾಡಿದೆ ಆದಿಲಕ್ಷ್ಮಿ ಪುರಾಣ. ಸೊ ಹಂಗಾಗಿ ಸಿಂಗಲ್ ಇದ್ರ ಬಗ್ಗೆ ಮಲ್ಟಿಪಲ್ ಕ್ಯಾರೆಕ್ಟರ್ಗಿಂತ ಅವ್ರು ಆ ಥರ ನೋಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ನಾನು ಇಮಿಡಿಯೇಟ್ ಆಗಿ ಪ್ರವೀಣ್ ಅವರು, ನವೀನ್ ಅವರು. ಯಾಕೆಂದ್ರೆ ನಾನು ರಂಜಿತ್ ಅನ್ನೋ ಕ್ಯಾರೆಕ್ಟರ್ಗೆ ಅವ್ರಿಗೆ ಫಿಕ್ಸ್ ಇದ್ದೆ, ನವೀನ್ ಅವರು ಇವರು ಅಂತ ಅಂದ್ಬಿಟ್ಟು ಮೊದಲೇನೆ. ಅವ್ರ ಕತೆ ಹೇಳಿದ್ಮೇಲೆ ಇವ್ರ ಕೈಲಿ, ಯಾಕಂದ್ರೆ ಉಲ್ಟು ನೋಡಿದ್ದೆ. ಇನ್ನು ಪಲ್ಲವಿ ಅನ್ನೋ ಕ್ಯಾರೆಕ್ಟರ್ಗೆ ನನಗೆ ಫಸ್ಟ್ ಆಪ್ಷನಲ್ಲಿ ಪಾರ್ವತಿ ಮೆನನ್ ಅಂತ ಅನ್ಕೊಂಡು, ಯಾಕಂದ್ರೆ ಅವ್ರ ಕಾಸ್ಟ್ ಇದ್ದಾಗ. ಅದು ಬಿಟ್ಟರೆ ನಾನು ಇಮಿಡಿಯೇಟಾಗಿ ಅನ್ಸಿದೆ ಅರ್ಚನಾ ಜೋಯಿ ಸರ್ ಅವ್ರಿಗೆ, ಯಾಕಂದ್ರೆ KGF ಎಲ್ಲ ನೋಡಿದ್ಮೇಲೆ ಇಲ್ಲ ಇವರೇ ಮಾಡಿದ್ರೆ ಈ ಪಾತ್ರ ಚೆನ್ನಾಗಿರುತ್ತೆ ಅಂತ ಅನಿಸ್ತೇನೆ ಹೋಗಿದ್ದು. ಇನ್ನೊಂದಿಷ್ಟು ಬೇರೆ ಪಾತ್ರಗಳಿಗೆಲ್ಲ 1-2-3 ಜನ ಅಪ್ರೋಚ್ ಆಗಿತ್ತು, ಇದಾಗಿತ್ತು, ಬಟ್ ಅವ್ರು ಈ ಪಾತ್ರ ಕೇಳೋರು ಆ ಥರ ಆಗ್ತಾ ಇತ್ತು. ಸೊ ನೀವು ಆಡಿಷನ್ ಅಂತ ಆಸ್ ಅ ಥಿಂಗ್ ಯು ಡಿಡ್ ನಾಟ್ ಡು? ನೋ, ಆಡಿಷನ್ ಅಂತ ಕೆಲವು ಸಣ್ಣ ಪುಟ್ಟ ಪಾತ್ರಗಳಿಗೆ ಮಾಡಿದ್ದು. ಅಲ್ಲ, ಮೇನ್ ಕ್ಯಾರೆಕ್ಟರ್ಸ್ಗೆಲ್ಲ ಇಟ್ ವಾಸ್ ಫಿಕ್ಸ್. ಅಂದ್ರೆ ಒಂದು ನಮಗೆ ಸರ್ಪ್ರೈಸ್ ಆಗಿ ಸಿಕ್ಕಿದ್ದು ಅಂದ್ರೆ ಅನಿರುದ್ಧಾಚಾರ್ಯ, ಟೈಗರ್ ಅನ್ನೋ ಪಾತ್ರ. ಅವ್ರ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅನಿರುದ್ಧ. ಸೊ ಅವ್ರು ಸಿಕ್ಕಿದ್ದು ಅಂದ್ರೆ ಅವ್ರು ಆಡಿಷನ್ ಅಂತ ಅಂದ್ಕೊಂಡೇ ಇದು ಮಾಡಿದ್ದು, ಬಟ್ ಆಡಿಷನ್ನೇ ಇದು ಮಾಡಲಿಲ್ಲ. ನಾನು 2 hours ನರೇಶನ್ ಕೊಡ್ತಾ ಇರ್ಬೇಕಾದ್ರೆ ಅವ್ರು ನೋಡಿಲ್ಲ, ಇವರೇ ಫಿಕ್ಸ್ ಅಂತ. ನನ್ನ ಟೈಗರ್ ಸಿಕ್ಕರು ಅಂತ ಅನಿಸ್ತಾ. ಈ ಕಾಸ್ಟ್ನ ನೀವು ತಗೊಂಡಾಗ ಡಿಡ್ ಯು ಹ್ಯಾವ್ ಅ ಪರ್ಸ್ಪೆಕ್ಟಿವ್ ಇನ್ ಮೈಂಡ್ ಸೇಯಿಂಗ್ ಓಕೆ, ನಾನು ಇರೋವರನ್ನೇ ತೊಗೊಂಡ್ರೆ ಇದು ಮಾರ್ಕೆಟಿಂಗ್ಗೆ, ಆಮೇಲೆ ಲೈಕ್ ರೀಚ್ಗೆ ಎಲ್ಲ ಇಟ್ ವಿಲ್ ಬೆನಿಫಿಟ್ ಮೀ ಅಂತ? ಡಿಡ್ ಯು ಹ್ಯಾವ್ ದಟ್ ಇನ್ ಮೈಂಡ್? ಆಮೇಲೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾನು ರಿಲೀಸ್ವರೆಗೂ ಮಾರ್ಕೆಟಿಂಗು ಇದು ಹಿಂಗೆ ಆಗ್ಬಿಡುತ್ತೆ ಆ ಥರ ಯಾವತ್ತೂ ಯೋಚನೆ ಬರಲಿಲ್ಲ ನನಗೆ. ನನಗೆ ಯಾವತ್ತೂ ಅನ್ಸಿದ್ದು ಒಂದು ಸಿನಿಮಾ ಮಾಡೋಣ, ಚೆನ್ನಾಗಿದ್ರೆ ತೊಗೊಂಡು ಹೋಗುತ್ತೆ ಅಷ್ಟೇ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ದು. ಅದಕ್ಕೆ ಇವ್ರು ಸೂಟ್ ಆಗ್ತಾರ, ಇವರು ಅಂದರೆ ಒಂದು ಪಾಯಿಂಟಲ್ಲಿ ನನ್ನ ಮಾರ್ಕೆಟಿಂಗಲ್ಲಿ ಅಥವಾ ಬಿಸ್ನೆಸ್ ಇಷ್ಟ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿ. ಬಿಕಾಸ್ ಟುಡೇ ಆಕ್ಚುಲಿ ಡೆಬ್ಯೂಟೆಂಟ್ಸ್ನ ಹಾಕೊಂಡು ಮಾಡೋಣ ಅಂತಂದ್ರೆ ಇಟ್ ಇಸ್ ಅ ಲಾಟ್ ಆಫ್ ಡಿಫಿಕಲ್ಟಿ, ಬಿಕಾಸ್ ಐ ಮೀನ್ ರೀಚ್ಗೆ ಆಗಿರ್ಬೋದು, ಆ್ಯಂಡ್ ಫ್ರೆಶ್ ಫೇಸಸ್, ವೆದರ್ ಪೀಪಲ್ ಅಕ್ಸೆಪ್ಟ್ ಇಟ್ ಆರ್ ನಾಟ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಅ ಕ್ವೆಶ್ಚನ್. ಸೊ ವಾಸ್ ದ್ಯಾಟ್ ಸಮಥಿಂಗ್ ದಟ್ ಯು ಹ್ಯಾಡ್? ಇಲ್ಲ, ಆ ಥರ ಯಾವುದೂ ಅನಿಸಿಲ್ಲ. ಬಹುಶಃ ನಾನು ಅವ್ರು ಒಪ್ಪಲಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಫ್ರೆಶ್ ಫೇಸಸ್ ಇಟ್ಬಿಟ್ಟು ನಾನು ಹೊಂದಿಸಿಬರೀರಿ ಹೇಳಬೇಕಾಗಿತ್ತು, ನಾನು ಮಾಡಬೇಕಾಗಿತ್ತು ಅಷ್ಟೇ. ಸೊ ಅವ್ರಿಗೆ ಹೇಳ್ದೆ ಒಪ್ಕೊಂಡ್ರು ಆಯ್ತು ಅಷ್ಟೇ. ಅದಿಲ್ಲ ಅಂದ್ರೆ ನಾನು ಹೊಸಬ್ರಲ್ಲೇ ಹುಡುಕ್ತಿದ್ದೆ, ಹೊಸಬ್ರಲ್ಲೇ ಇನ್ನೊಬ್ರು ರಂಜಿತ್ ಹುಡುಕ್ತಿದ್ದೆ, ಇನ್ನೊಬ್ಬ ಜಗನ್ ಹುಡುಕ್ತಿದ್ದೆ, ಇನ್ನೊಬ್ಬ ಕುಮಾರ್ ಹುಡುಕ್ತಿದ್ದೆ. ಸೊ ಆ ಥರ ಏನಿಲ್ಲ, ಯಾಕೆಂದ್ರೆ ನಾ ಕತೆ ಹೇಳ್ಬೇಕು ಅಷ್ಟೇ ಡಿಸೈಡ್ ಆಗಿದೆ. ಇವರು ಅವರು ಅನ್ನೋದಲ್ಲ, ಒಂದು 3 ಅಪ್ರೋಚಲ್ಲಿ ಇವ್ರು ಮಾಡಿಸ್ಬೋದಾ, ಓಕೆ ಇವ್ರಿಗೆ ಫಸ್ಟ್ ಹೇಳೋಣ ಅಂತ ಹೋದೆ, ಆಮೇಲೆ ಇವರು ಅವರೆಲ್ಲ ಫಸ್ಟ್ ಫೇಸಸ್ಗೆ ಹೋಗ್ತಿದ್ದು ಅಷ್ಟೇ, ಆ ಥರ ಏನಿಲ್ಲ. ಬಟ್ ಈಗ ಸೆಕೆಂಡ್ ಫಿಲಮ್ ಹೊಂದಿಸಿಬರೀರಿ ಜರ್ನಿ ಆದಮೇಲೆ, ಈ 3 ವರ್ಷದ ಜರ್ನಿಲಿ ಆದಮೇಲೆ ಯೋಚನೆ ಮಾಡಿದಾಗ, ಅಂದರೆ ಎಲ್ಲವೂ ಅನುಭವ ಆಗಿರ್ತದಲ್ಲ, ಮಾರ್ಕೆಟಿಂಗು, ರಿಲೀಸು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಆದಾಗ ಕೆಲವೊಂದೊಂದು ಆಸ್ಪೆಕ್ಟಲ್ಲಿ ಹೊಸಬ್ರು ಅಂತ ಬಂದಾಗ ಹೇಗೆ ಇಂಡಸ್ಟ್ರಿ ಸ್ವೀಕರಿಸ್ತಾ ಇದೆ ಮತ್ತು ಎಷ್ಟು ಮಟ್ಟಿಗೆ ಇದಾಗ್ತಾ ಇದೆ ಅಂತ ತುಂಬ ಕಷ್ಟ ಇದೆ ಆ ಇದರಲ್ಲಿ. ಅದು ತುಂಬ ಚಾಲೆಂಜಿಂಗ್ ಆಗೂ ಕೂಡ ಇದೆ. ಹೌದು, ಯಾಕೆಂದರೆ ನೀವು ಫಾರ್ ಎಕ್ಸಾಂಪಲ್ ಯು ಆರ್ ಎ ಡೆಬ್ಯೂಟೆಂಟ್ ಅಲ್ವಾ, ನೀವು
ವೆನ್ ಯು ಆರ್ ವರ್ಕಿಂಗ್ ವಿತ್ ಪೀಪಲ್ ಹೂ ಆರ್ ಆಲ್ರೆಡಿ ಇನ್ ದಿ ಇಂಡಸ್ಟ್ರಿ, ಕಾಸ್ಟ್ ಎಲ್ಲಾನು ಅವರೆಲ್ಲ ಹಲವಾರು ಫಿಲ್ಮ್ಸ್ ಮಾಡಿರೋರು, ಅವರಿಗೆ ನೀವು ಹೆಂಗೆ ಅಪ್ರೋಚ್ ಮಾಡಿದ್ರಿ? ನೀವು ಹೆಂಗೆ, ಹೌ ಡಿಡ್ ಯು ಗೋ ಅಬೌಟ್ ಕನ್ವಿನ್ಸಿಂಗ್ ದೆಮ್ ಫಾರ್ ದ ಫಿಲ್ಮ್? ನೋ, ಆಕ್ಚುಲಿ ನಾನು ಹೇಳಿದ್ನಲ್ಲ, ಅದು ನನ್ನ 3 ಪ್ರಿಪ್ರೇಷನ್ ಇತ್ತು ಅಂತ. ನನ್ನ ವಿತ್ ಬೌಂಡ್ ಸ್ಕ್ರಿಪ್ಟ್. ಸೊ ಯುವರ್ ಸಾಲಿಡ್ ಪ್ರಿಪರೇಷನ್ ವಾಸ್ ಯುವರ್ ಪ್ರೀ-ಪ್ರೊಡಕ್ಷನ್ ಫುಲ್ ಅದನ್ನ ಇಟ್ಕೊಂಡೆ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಅವ್ರು ಹೇಳಿದ ತಕ್ಷಣ ಓಕೆ ಅನ್ನೋ, ಯಾಕೆಂದರೆ ನನಗೆ ಪ್ರತಿಯೊಬ್ಬರಿಗೂ 2.5 hour ನರೇಷನ್, ಚಿಕ್ಕ ಪಾತ್ರ ಆದರೂ ಕೂಡ, ಯಾಕೆಂದರೆ ಅವ್ರಿಗೆ ಎಲ್ಲೂ ಕೂಡ ನನ್ನ ಸ್ಪೇಸು, ನಂದು ಇದು ಟೈಮ್ ಅಂತ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಅಷ್ಟು ನರೇಷನ್ನು ವಿತ್ ಬೌಂಡ್ ಸ್ಕ್ರಿಪ್ಟು, ವಿತ್ ಸ್ಟೋರಿ ಬೋರ್ಡ್ ಆ್ಯಂಡ್ ವಿತ್ ಮ್ಯೂಸಿಕ್, ಈ ಥರನೇ ಅಪ್ರೋಚ್ ಮಾಡಿದ್ದು ನಾನು. ಆ ಅಪ್ರೋಚ್ ಅವ್ರಿಗೆ ಇಷ್ಟ ಆಗಿನೇ ಹೊಂದಿಸಿಬರಿಗೆ ಆಗಿದ್ದು. ಅವರೆಲ್ಲರೂ ನನ್ನನ್ನು ಒಬ್ಬ ಡೆಬ್ಯೂಟೆಂಟ್ ಆಗಿ ಒಪ್ಕೊಂಡು ಮಾಡೋದಕ್ಕೆ ಕಾರಣ ಬಹುಶಃ ನನ್ನ ಪ್ರಿಪ್ರೇಷನ್ ಅನಿಸುತ್ತೆ. ಈ ಫಿಲ್ಮ್ನ ರಿಲೀಸ್ ಮಾಡೋಕ್ಕೆ ಮುಂಚೆ ಡಿಡ್ ಯು ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಇದು ಎಲ್ಲಿ ಜಾಸ್ತಿ ಓಡುತ್ತೆ, ಥಿಯೇಟ್ರಲ್ಲಿ ಜಾಸ್ತಿ ಓಡುತ್ತಾ ಅಥವಾ ಒ ಟಿ ಟಿಲಿ ಜಾಸ್ತಿ ಓಡುತ್ತಾ ಅಂತ ನಿಮಗೆ ಏನಾದ್ರು ಒಂದು ಐಡಿಯಾ ಇತ್ತಾ? ಇಲ್ಲ, ಆ್ಯಕ್ಚುಲಿ ಏನಂತಂದರೆ ಆ ಥರ ಐಡಿಯಾ ಇರಲ್ಲ. ಬಟ್ ಮೊದಲನೇ ಸಿನಿಮಾದಲ್ಲಿ ನಮ್ಗೆ ಯಾವತ್ತೂ ಇರೋದು ನಮ್ಮ ಸಿನಿಮಾ ಸ್ಯಾಂಪ್ಲಿಂಗ್ ಆಗಬೇಕು, ನಂಬರ್ ಆಫ್ ಜನ ನೋಡಬೇಕು. ಯಾವತ್ತೂ ಏನಂತಾರೆ ಫಸ್ಟ್ ಫಿಲ್ಮ್ ಮೇಕರ್ಗೆ, ಯಾಕೆಂದರೆ ತುಂಬ ಎಕ್ಸಾಂಪಲ್ಗಳಲ್ಲಿ ಸಿನಿಮಾನೇ ಜನ ನೋಡಲ್ಲ. ಸೊ ಅದೇ ಸಿನಿಮಾ ಜನ ನೋಡೋಂಗೆ ಆಗಬೇಕು, ಅದು ತಲುಪಿಸೋ ಮಾಧ್ಯಮ ನಾವು. ಈಗ ವೆದರ್ ಇಟ್ ಈಸ್ ಥಿಯೇಟ್ರಲ್ಲಾಗುತ್ತೆ, ಥಿಯೇಟ್ರಲ್ಲಿ 100% ನೋಡಿದ್ರೆ ಖುಷಿ ಆಗುತ್ತೆ, ಮತ್ತು ಒಂದು ಪ್ರೊಡಕ್ಷನ್ ಪಾಯಿಂಟಲ್ಲಿ ನೋಡಿದ್ರೆ ನಮ್ಗೆ ರಿಟರ್ನ್ಸ್ ಇದಿರುತ್ತೆ. ಬಟ್ ಅಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಒಬ್ಬ ಸಿನಿಮಾ ಮೇಕರಾಗಿ ನೆಕ್ಸ್ಟ್ ಏನು ಯೋಚನೆ ಮಾಡ್ತಾನೆ, ಓಕೆ ಓ ಟಿ ಟಿಲಿ ನೋಡ್ತಾರೆ. ಓಕೆ ಓ ಟಿ ಟಿಲಿ ಆಗಲಿಲ್ಲ ಅಂದರೆ ನಂದು ಎಕ್ಸಾಂಪಲ್ ಹೇಳೋದ ನಾನು ಯಾವ ಲೆವೆಲ್ಗೆ ರೆಡಿ ಇದೆ ಅಂತ ಅಂದರೆ ಯೂಟ್ಯೂಬಲ್ಲಾದರೂ ರಿಲೀಸ್ ಮಾಡೋಕ್ಕೆ ರೆಡಿ ಇದೆ ಅಂದರೆ ಆ ಪಾಯಿಂಟಲ್ಲಿ. ಯಾಕೆಂದರೆ ಸಿನಿಮಾ ನೋಡಬೇಕು ಫಸ್ಟು, ಸಿನಿಮಾ ನೋಡಿದ್ಮೇಲೆ ಜನರು ನೋಡಿ ಹೇಳಬೇಕು ಏನಂತಂದರೆ ಏನು ವರ್ಕ್ ಆಗ್ತದೆ, ಏನು ವರ್ಕ್ ಆಗ್ತಾಯಿಲ್ಲ ಅಂತ ಫಿಲ್ಮ್ ಮೇಕರ್ಗೆ ಗೊತ್ತಾಗೋದು ಆಗ. ಬಟ್ ಯಾವತ್ತೂ ಕೂಡ ಥಿಯೇಟ್ರಲ್ಲೇ ಬಂದು ನೋಡಬೇಕು, ಅದೇ ಒಂದು ಪ್ರೊಡಕ್ಷನ್ಗೆ ಅಥವಾ ಒಂದು ಸಿನಿಮಾಗೆ ವರ್ಕ್ ಆಗೋದು. ಥಿಯೇಟ್ರಿಗೇನೆ ಸಿನಿಮಾ ಮಾಡಬೇಕು. ಹೌದು, ಯಾಕಂದರೆ ಲಾಟ್ ಆಫ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಅಲ್ವಾ. ಥಿಯೇಟ್ರಲ್ಲಿ ಆ ಎಕ್ಸ್ಪೀರಿಯನ್ಸ್ ಸಿಗೋದು, ಯು ವೋಂಟ್ ಗೆಟ್ ಇಟ್ ಲೈಕ್ ವಾಚಿಂಗ್ ಇಟ್ ಇನ್ ಲೈಕ್ ಯುವರ್ ಸ್ಕ್ರೀನ್. ಆ ಥರ ಏನೇನು ಡಿಫ್ರೆಂಟಾಗಿ ಮಾಡಿದ್ರಿ ಸೊ ದ್ಯಾಟ್ ಯು ಕ್ಯಾನ್ ಡ್ರಾ ದ ಪೀಪಲ್ ಇನ್ ಟು ಥಿಯೇಟರ್ ಆಸ್ ಸಚ್? ನೋ, ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಬೇಸಿಕಲಿ ಇಟ್ಸ್ ಎ ಡ್ರಾಮಾ. ಅಂದರೆ ನಮ್ಮ ಪಾಯಿಂಟಲ್ಲಿ ಏನೋ ಸೌಂಡಿಂಗು ಅಥವಾ ಬೇರೆ ಇದು ಅಂದರೆ ಮ್ಯೂಸಿಕಲಿ ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದಿತ್ತು. ಮತ್ತು ಅದು ಫ್ರೆಂಡ್ಸ್ಗಳ ಜೊತೆ ಒಂದು 4 ಜನ ಅಥವಾ ಕಾಲೇಜ್ ಫ್ರೆಂಡ್ಸ್ಗಳು ಆ ಫನ್ ಎಂಜಾಯ್ ಮಾಡೋಕ್ಕೆ ಥಿಯೇಟ್ರಲ್ಲಿ ಒಟ್ಟಿಗೆ ಕೂತ್ಕೊಂಡು ನೋಡೋ ಮಜಾ ಬೇರೆ. ಕರೆಕ್ಟ್. ಸೊ ಆ ಒಂದು ಇದಕ್ಕೆ ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಅಂತ ಹೇಳ್ತಿದ್ದೆ. ಬಿಟ್ಟು ಅದು ಬಿಟ್ಟರೆ ಯಾವುದೋ ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಯಾವುದೋ ಒಂದು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋ ಸಿನಿಮಾ ಅಲ್ಲ. ಸೊ ಇದು ಏನಂತಂದರೆ ಪರ್ಟಿಕ್ಯುಲರಾಗಿ ಒಂದಿಷ್ಟು ಜನ ಫನ್ನಾಗಿ ಫ್ಯಾಮಿಲಿ ಎಲ್ಲರೂ ಕೂಡ ನೋಡಿಕೊಂಡು ಒಂದು ಮನೆ ಮಂದಿ ಎಲ್ಲ ನೋಡ್ಬೋದಿತ್ತು, ಒಂದು ಆರಾಮಾಗಿ ಹೊರಗಡೆ ಒಂದು ಔಟ್ ಥರ ಒಂದು ನೋಡ್ಬೋದಿತ್ತು ಅಂತ ಅನಿಸುತ್ತೆ ಅಷ್ಟೇ. ಬಟ್ ನಿಮಗೆ ರಿಯಾಕ್ಷನ್ ಸಿಕ್ಕಿದ್ದು ಯಾವುದರಲ್ಲಿ ಜಾಸ್ತಿ? ಇಲ್ಲ, ನಮ್ಗೆ ಆ್ಯಕ್ಚುಲಿ ತುಂಬ ಅಂದರೆ ಥಿಯೇಟ್ರಲ್ಲೂ ಕೂಡ ಸಿಕ್ತು, ನೋಡೋದು ಅಷ್ಟು ಜನದ್ದು ಪಾಸಿಟಿವ್ ಇತ್ತು. ಯಾಕೆಂದರೆ ನಾನು ಮೊನ್ನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೆ, 35,000-36 ಸಾವಿರ ಜನ ಥಿಯೇಟ್ರಲ್ಲಿ ನೋಡಿದ್ರು ಅಂತ. ಅಲ್ಲಿ ನೋಡಿದಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಸಿನಿಮಾದ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು. ಬಟ್ ಅದು ಕನ್ವರ್ಟ್ ಆಗ್ತಿರ್ಲಿಲ್ಲ. ಅಂದರೆ ನಮ್ಗೆ ಇದ್ದಿದ್ದು 58 ದಿನ ಥಿಯೇಟ್ರಿಕಲ್ ರನ್ ಇದ್ದರೂ ಕೂಡ ಅದು ಕೆಲವು 1-2 ಥಿಯೇಟ್ರ್ಗಳಲ್ಲಿ ಕೊನೆಗಿದಾಗಿದ್ದು. ಸೊ ಹಾಗಿದ್ರೂ ಕೂಡ ನನಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಇತ್ತು, ಇಲ್ಲ ಇದು ಓ ಟಿ ಟಿಲಿ ವರ್ಕ್ ಆಗುತ್ತೆ ಅಂತ ಆ ಟೈಮ್ಗೆ ಅನ್ಸಕತ್ತು. ಸೊ ಅದ್ರ ಹೈಯೆಸ್ಟ್ ತೊಗೊಂಡಿದೆ ಓ ಟಿ ಟಿಲಿ. ಬಿಲಿಮೆಟ್ ಬಂದ ಅಂದರೆ ನಮ್ಮದು ಫೆಬ್ರವರಿ 10ಕ್ಕೆ ರಿಲೀಸ್ ಆಗಿದ್ದು ಥಿಯೇಟ್ರಲ್ಲಿ. ನನ್ನ 51st ಡೇಗೆ ಏಪ್ರಿಲ್ 1 ಓ ಟಿ ಟಿಗೆ ಬಂದ್ಬಿಟ್ಟು. ಯಾಕಂದರೆ ಇಮಿಡಿಯೇಟ್ ಬರಬೇಕು, ಮತ್ತೆ ಮಾರ್ಕೆಟಿಂಗು ಮತ್ತೆ ಗ್ಯಾಪ್ ಆಗಿ ಮತ್ತೆ ಇನ್ನೊಂದ್ಸರಿ ಇದು ಯಾವುದೋ ಹೊಂದಿಸಿಬರೀರಿ ಸಿನಿಮಾ ಥಿಯೇಟ್ರಲ್ಲಿ ಬಂದಿತ್ತಂತೆ ಈಗ ನೋಡಿ ಅನ್ನೋದಕ್ಕಿಂತ ಇಮಿಡಿಯೇಟ್ ಆಗಲೇ ಬಂದರೆ ಮತ್ತೆ ಅದು ಮಾರ್ಕೆಟಿಂಗ್ ಅಂತ ಖರ್ಚು ಮಾಡೋದೇನು ಸಪ್ರೇಟ್ ಇರಲ್ಲ. ಜನರ ಮೈಂಡಲ್ಲಿ ಗೊತ್ತಾಗಿತ್ತು, ಥಿಯೇಟ್ರಲ್ಲಿ ಬಂದಿತ್ತಲ್ಲ, ಓಕೆ ಇದು ಬರ್ತಾ ಇದೆ ಓ ಟಿ ಟಿಲಿ ನೋಡೋಣ ಅಂತ ಒಂದು ಬರುತ್ತಲ್ಲ, ನನಗೆ ಅದೊಂದು ಕಾನ್ಷಿಯಸ್ ಆಗಿ ಇದನ್ನಿಸಿತ್ತು, ಇಲ್ಲ ಓ ಟಿ ಟಿಲಿ ಇದಾಗುತ್ತೆ ಅಂತ. ಓ ಟಿ ಟಿಲಿ ಬಂದ ಒಂದು 4-5 ಡೇಸಲ್ಲೇ ಗೊತ್ತಾಯಿತು, ಇಲ್ಲ ಓ ಟಿ ಟಿಲಿ ಬೇರೆ ಆಗುತ್ತೆ ಅಂತ. ಯಾಕಂದರೆ ನಾವು ಬಂದ ಒಂದು 30 ಡೇಸಲ್ಲಿ ಆಲ್ಮೋಸ್ಟ್ 43 ಮಿಲಿಯನ್ಸ್ ಅಷ್ಟು ಹೋಗಿತ್ತು 1 ಮಂತಲ್ಲಿ. ಸೊ ಅಷ್ಟು ಜನ ನೋಡಿದರು. ಸೊ ಓ ಟಿ ಟಿ ಹೊಂದಿಸಿಬರೀರಿ ನಿಜವಾದ ಯಶಸ್ಸು ಅಥವಾ ಮೊದಲನೇ ಸಿನಿಮಾ ಮೇಕರ್ ಆಗಿ ನಾನು ಅದನ್ನು ಇದು ಮಾಡ್ಕೊಳ್ಳೋದು. ಥಿಯೇಟ್ರಲ್ಲಿ 50 ದಿನ ಇದ್ದರೂ ಕೂಡ ಇನ್ ಟರ್ಮ್ಸ್ ಆಫ್ ಏನೋ ನಂಬರ್ಸಲ್ಲಿ ಹೇಳೋದಾದರೆ ವರ್ಕ್ ಆಗಿರೋದೇ ನನಗೆ ಓ ಟಿ ಟಿಲಿ. ಓಕೆ, ಸೊ ಇವಾಗ ಓ ಟಿ ಟಿ ಇವಾಗ ನೀವು ಹೇಗೆ ಅಪ್ರೋಚ್ ಮಾಡಿದ್ರಿ? ಹೌ ಡಿಡ್ ಯು ಸೈನ್ ಅಪ್ ವಿತ್ ಅಮೆಝಾನ್ ಪ್ರೈಮ್? ಇಲ್ಲ, ಆ್ಯಕ್ಚುಲಿ ನಮಗೆ ಏನಂತಂದರೆ ಓ ಟಿ ಟಿ ಅಂದರೆ ಓ ಟಿ ಟಿ ಅವ್ರು ಯಾವತ್ತಾದ್ರೂ ಥಿಯೇಟ್ರಿಕಲ್ ಹೇಗೆ ವರ್ಕ್ ಆಗಿರುತ್ತೆ ಮತ್ತು ಸಿನಿಮಾದ ಬಗ್ಗೆ ಹೇಗೆ ಟಾಕ್ಸ್ ಇರುತ್ತೆ ಇದ್ರ ಮೇಲ್ಗಡೆ ಎಲ್ಲ ಇದಾಗೋದು. ಸೊ ಅದನ್ನು ಪೇಪರ್ ವ್ಯೂ ಮಾಡಲ್ಗೆ ಹೋಗಿದ್ದು. ಅಂದರೆ ಪೇಪರ್ ವ್ಯೂ ಮಾಡಲ್ ಅಂತಂದರೆ 1 hour ಸಿನಿಮಾ ಯಾರಾದರೂ ನೋಡಿದ್ರೆ either ₹4 or ₹6 ಕೊಡ್ತಾರೆ. ಸೊ ನಮ್ಮ ಸಿನಿಮಾಗೆ ₹4 ಅಂತ ಇದಾಗಿದ್ದು. ನನಗೆ ಪರ್ಪಲ್ ನಮ್ಮ ಡ್ಯಾಶ್ ಬೋರ್ಡ್ ಇರಲಿಲ್ಲ, ಸೊ ಹಾಗಾಗಿ ಪರ್ಪಲ್ ರಾಕ್ ಅವ್ರಿಗೆ ಅಪ್ರೋಚ್ ಮಾಡಿ ಅವ್ರು ಡ್ಯಾಶ್ ಬೋರ್ಡಲ್ಲಿ ಹಾಕಿದ್ದು. ಓಕೆ, ಈ ಡ್ಯಾಶ್ ಬೋರ್ಡ್ ಬಗ್ಗೆ ಒಂದು ಸ್ವಲ್ಪ ಕೆನ್ ಯು ಗಿವ್? ಡ್ಯಾಶ್ ಬೋರ್ಡ್ ಅಂತ ಅಂದರೆ ಐ ಮೀನ್ ಇವ್ರ ಪ್ರೊಡಕ್ಷನ್ ಹೌಸ್ಗೆ ಅಮೆಝಾನರು ವೆದರ್ ಅವ್ರೇನು ಪರ್ಚೇಸ್ ಮಾಡಲಿಲ್ಲ ಅಂದರೆ ಒಂದು ಡ್ಯಾಶ್ ಬೋರ್ಡ್ ಅಂತ ಕೊಡ್ತಾರೆ. ಅಲ್ಲಿಗೆ ನಾವು
ನಮ್ಮ ಸಿನಿಮಾನ ಹಾಕ್ತೀವಿ ಅಷ್ಟೇ. ಅಂದರೆ ನಮ್ಮದು ಅಕೌಂಟಬಿಲಿಟಿಗೆ ನಾವು ಅವ್ರ ಜೊತೆ ಡೈರೆಕ್ಟ್ ಇರ್ತೀವಿ. ಇಲ್ಲ ಅಂತಂದರೆ ಆಲ್ರೆಡಿ ಇರೋರ ಹತ್ರ ನಾವು ಅಪ್ರೋಚ್ ಮಾಡಿದ್ರೆ ಆಗ ಅವರು ಈ ಸಿನಿಮಾನ ಅವ್ರಿಗೆ ಕಳಿಸ್ತಾರೆ. ಈಗ ನಾವು ಅವ್ರಿಗೆ ಒಂದು NOC ಕೊಟ್ಟರೆ ಅವರು ನಮ್ಮ ಹೊಂದಿಸಿ ಬರೆಯೋರನ್ನ ಅವ್ರು ರೆಪ್ರೆಸೆಂಟ್ ಮಾಡಿ ಅಮೆಝಾನ್ ಹತ್ರ ಇದು ಮಾಡ್ತಾರೆ. ಸೊ ಹಾಗಾಗಿ ನಾವು ಪರ್ಪಲ್ ರಾಕ್ ಆ ವಿಚಾರದಲ್ಲಿ ನಮಗೆ ಹೆಲ್ಪ್ ಮಾಡಿ. ಓಕೆ, ಬಿಕಾಸ್ ನಿಮ್ಮದು ಯು ಯೋರ್ ಸೆಲ್ಫ್ ಆರ್ ದ ಪ್ರೊಡ್ಯೂಸರ್ ಆ್ಯಂಡ್ ಬಿಗ್ ಬ್ಯಾನರ್ ಯಾವುದು ಬ್ಯಾಕಿಂಗ್ ಇರಲಿಲ್ಲ ಅಲ್ವಾ ಅದಕ್ಕೆ? ಹೌದು, ಅಂದರೆ ಆ ಒಂದು ಇದಕ್ಕೆ ಡಿಡ್ ಯು ಹ್ಯಾವ್ ಎನಿ ಸಾರ್ಟ್ ಆಫ್ ಅ ಸ್ಟ್ರಗಲ್ ಟು? ಇಲ್ಲ, ಅಂದರೆ ನನಗೆ ಇದ್ರೆ ಚೆನ್ನಾಗಿತ್ತು ಅಂತ ಈಗ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ ಮೊದಲನೇ ಸಿನಿಮಾ ಮತ್ತು ಇದಾಗ್ತಾ ಇರ್ಬೇಕಾದ್ರೆ ಒಂದಿಷ್ಟು ಅಪ್ರೋಚ್ಗಳಾಗುತ್ತೆ. ಆಗ ಅವ್ರದ್ದೇ ಆದ ಕನ್ಸ್ಟೆಂಟಲ್ಲಿ ಕೆಲವು ಮಾಡ್ತಾ ಇರಲ್ಲ, ಇದಿರುತ್ತೆ. ಹಾಗಿದ್ದಾಗಿಲ್ಲ ಮಾಡಿಬಿಡೋಣ ನಾವೇನೆ ಅಂತ ಒಂದು ಬರುತ್ತೆ. ಬಟ್ ಈಗ ನೋಡಿದಾಗ, ಈಗ ಅನ್ನಿಸ್ದಾಗ ಒಂದಿಷ್ಟು ಬ್ಯಾಕಿಂಗ್ ಇದ್ಕೊಂಡು ಬಂದ್ರೇ ಸಿನಿಮಾನ ಇಂಡಸ್ಟ್ರಿಲಿ ಎಲ್ಲರೂ ಮೊದಲೇ ನೋಡಿ ಅದಕ್ಕೆ ಆದಂಥ ಸಪೋರ್ಟ್ಗೆ ಒಂದಿಷ್ಟು ಜನ ನಿಂತ್ರೇ ಒಳ್ಳೇದು ಅಂತ ಅನಿಸುತ್ತೆ. ಯಾಕೆಂದರೆ ಹಾಸ್ಟೆಲ್ ಹುಡುಗರಿಗೆ ಹೋಲ್ ಇಂಡಸ್ಟ್ರಿ ಹೇಗೆ ಸಪೋರ್ಟ್ ಮಾಡ್ತು. ಆ್ಯಂಡ್ ಆಚರಣಕೋ ಕೆಲವೊಂದು ಸಿನಿಮಾಗಳಿಗೆ ಈಗ ನಮ್ಮ ಡೇರ್ಡೆವಿಲ್ ಮುಸ್ತಫಾಗೆ ಧನಂಜಯ ಅವರು ಡಾಲಿ ಪಿಕ್ಚರ್ ಸಪೋರ್ಟ್ ಆಯಿತು. ಅಫ್ಕೋರ್ಸ್ ಇದು ಹೆಲ್ಪ್ ಆಗೇ ಆಗುತ್ತೆ. ನಮ್ಮ ಆಗ ಬಂದಂಥ ಸಿನಿಮಾಗಳಲ್ಲಿ ನಾವು ಹೊಂದಿಸಿಬರೀರಿ ಒಬ್ಬರೇ ಯಾವುದು ಪ್ರೆಸೆಂಟ್ ಮಾಡ್ದೇ ನಾವೇ ಡೈರೆಕ್ಟಾಗಿ ರಿಲೀಸ್ ಮಾಡಿದ ಸಿನಿಮಾ. ಬಹುಶಃ ಅದು ಇದ್ದಿದ್ರು ಕೂಡ ಹೆಲ್ಪ್ ಆಗ್ತಿತ್ತು. ಯು ಥಿಂಕ್ ನಿಮ್ಮ ಈ ಪ್ರೊಡಕ್ಷನ್ ಜರ್ನಿನಲ್ಲಿ ರಾಕ್ ಲೈನ್ ಪ್ರೊಡಕ್ಷನ್ಸಲ್ಲಿ ನೀವು ವರ್ಕ್ ಮಾಡಿರೋದು ಎಷ್ಟು ಮಟ್ಟಿಗೆ ರಿಫ್ಲೆಕ್ಟ್ ಆಯಿತು? ಅಂದರೆ ಹೌ ಮಚ್ ವೆರ್ ಯು ಏಬಲ್ ಟು ಕಾಂಟ್ಯಾಕ್ಟ್ ವೈಸೇ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ವೈಸ್ ಆಗಿರ್ಬೋದು, ನಿಮಗೆ ಈ ಎಕ್ಸ್ಪೀರಿಯನ್ಸ್ ಎಷ್ಟು ಮಟ್ಟಿಗೆ ಹೆಲ್ಪ್ ಆಯಿತು ಪ್ರೊಡಕ್ಷನ್ ವೈಸ್? ನನಗೆ ಅದು ಅಲ್ಲೇ ನಾನು ಹೇಳಿದ್ನಲ್ಲ, ರಾಕ್ಲೈನ್ ಪ್ರೊಡಕ್ಷನ್ ನಾನು ಪ್ರೊಡಕ್ಷನ್ ನೋಡ್ಕೋತಿದ್ನಲ್ಲ, ಆ ಟೈಮಲ್ಲಿ ಇದ್ದಂಥ ಅನುಭವ ಹೊಂದಿಸಿಬರೀರಿಲಿ ಆ ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ. ಅಲ್ಲಿ ಕಲ್ತಿದ್ದು ಮತ್ತು ಇದು ಆಗ ಮನಿ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ನಲ್ಲ, ಅದು ಪೇಮೆಂಟ್ಗಳು ಯಾವ ಥರ ಇದಾಗ್ತಾ ಇತ್ತು, ಡೈಲಿ ಎಷ್ಟು ಎಕ್ಸ್ಪೆನ್ಸಸ್ ಬರ್ತಿತ್ತು, ಯಾವ ರೀತಿ ಒಂದು ಸ್ಕೆಡ್ಯೂಲು ಪ್ಲ್ಯಾನಿಂಗ್, ಅದೆಲ್ಲ ಒಂದು ಸ್ವಲ್ಪ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ನನಗೆ ಹೆಲ್ಪ್ ಆಗಿದೆ. ಇನ್ನು ಕಾಂಟ್ಯಾಕ್ಟ್ಸ್ ಅಂತ ಹೋದರೆ ಅಂದರೆ ನಾನೇ ಎಲ್ಲೂ ಇದು ಮಾಡ್ತಿರಲಿಲ್ಲ. ಅಂದರೆ ಏನಿರುತ್ತೆ ಅಂದರೆ ನಮ್ಮ ಇದರಲ್ಲಿ ಕೂಡ ನಾವೊಂದು ಒಳ್ಳೆ ಸಿನಿಮಾ ಮಾಡಿ ತೋರಿಸ್ಬೇಕು ಅನ್ನೋದು ಇರುತ್ತೆ ಫಸ್ಟ್ ಇದು ಮಾಡ್ಬೇಕಾರೆ. ಈಗ ರಾಕ್ಲೈನ್ ಸರ್ಗೆ ಆದರೂ ಕೂಡ ಇಲ್ಲ ಒಂದು ಸಿನಿಮಾ ಮಾಡಿ ಅವ್ರಿಗೆ ತೋರಿಸೋಣ, ಆಮೇಲೆ ಈ ಥರದೊಂದು ಮನೋಭಾವನೆಯಲ್ಲಿ ಇರ್ತೀವಿ ಗೊತ್ತು. ಸಿನಿಮಾ ಚೆನ್ನಾಗಿ ಮಾಡಬೇಕು ಫಸ್ಟು, ಆಮೇಲೆ ಅಲ್ಲಿ ಕಾಂಟ್ಯಾಕ್ಟ್ಸು ಅದು ಇದು ಅನ್ನೋದೆಲ್ಲದಕ್ಕಿಂತ ಬಹುಶಃ ಅದು ಕಾಂಟ್ಯಾಕ್ಟ್ಸ್ ಕೂಡ ಹೆಲ್ಪ್ ಆಗುತ್ತೆ ಆ ಪಾಯಿಂಟಲ್ಲಿ. ಅಂದರೆ ಯಾವುದೋ ಈಗ ಯಾರನ್ನೋ ಒಬ್ಬರು ನನಗೀಗ ಫಿಲ್ಮ್ ಚೇಂಬರ್ಲಿ ಏನೋ ಒಂದು ಕೆಲಸ ಬೇಕಾಗಿರುತ್ತೆ ಅಥವಾ ಬೇರೆದೆಲ್ಲೋ ಇರುತ್ತೆ, ಯಾವುದು ಒಬ್ಬೊಬ್ರದ್ದು ಆ ಕಾಂಟ್ಯಾಕ್ಟ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಯಾವುದಕ್ಕಾದರೂ ಹೆಲ್ಪ್ ಆಗೇ ಆಗುತ್ತೆ ಕಾಂಟ್ಯಾಕ್ಟ್ಸ್ಗಳು. ಬಟ್ ಅಟ್ ದ ಎಂಡ್ ಏನೇ ಇದ್ರೂ ಕೂಡ ಪ್ರಾಡಕ್ಟ್ ಚೆನ್ನಾಗಿರ್ಬೇಕಷ್ಟೇ. ನಿಮ್ಮ ಫಿಲ್ಮಲ್ಲಿ ನೀವು ಎಡಿಟಿಂಗ್ ಹೇಳಿದ್ದಂಗೆ ಆಲ್ಮೋಸ್ಟ್ 1.5 years ಎಡಿಟಲ್ಲೇ ಮಾಡಿದ್ರಿ ಅಂತ ಅಲ್ವಾ? ಸೊ ಇಟ್ ಟುಕ್ ಅ ಲಾಂಗ್ ಟೈಮ್. ಫಸ್ಟ್ ಇಸ್ ದಟ್ ವೈ ಡಿಡ್ ಇಟ್ ಟೇಕ್ ಅ ಲಾಂಗ್ ಟೈಮ್? ಸೆಕೆಂಡ್ ಥಿಂಗ್, ನಿಮಗೆ ಆಫ್ಟರ್ ವಾಟ್ ಪಾಯಿಂಟ್ ಡಿಡ್ ಯು ಫೀಲ್ ಆಫ್ಟರ್ ದಿ ಎಡಿಟ್ ದಟ್ ಓಕೆ ಇದು ಇವಾಗ ಸಿನಿಮಾ ಥರ ಇದೆ, ಇವಾಗ ನಾನು ರಿಲೀಸ್ ಮಾಡೋ ಅಂಥ ಪೊಸಿಷನ್ಗೆ ಬಂದಿದೆ? ಹೌ ಡಿಡ್ ಯು ಡಿಸೈಡ್ ಸೇಯಿಂಗ್ ದಿಸ್ ಇಸ್ ವೇರ್ ಐ ಡ್ರಾ ದ ಲೈನ್, ದಿಸ್ ಇಸ್ ವೇರ್ ದ ಫಿಲ್ಮ್ ಈಸ್ ಮೇಡ್ ಅಂತ ಯಾವಾಗ ಅನಿಸ್ತು, ಯಾವ ಪಾಯಿಂಟಲ್ಲಿ? ಅಂದರೆ ಫಸ್ಟು ಫಿಲ್ಮ್ ಮಾಡ್ಬೇಕಂದ್ರೆ ಇದ್ದಾಗ ಪ್ರತಿಯೊಂದು ಸೀನ್ಗಳು ನಮ್ಗೆ ತೆಗಿಬೇಕಾದ್ರೆ ಇದಿರುತ್ತೆ ಒಬ್ಬ ಡೈರೆಕ್ಟ್ರಿಗೆ. ಅಂದರೆ ಏನಾಗುತ್ತೆ ಅಂದರೆ ಈ ಸೀನ್ ವರ್ಕ್ ಆಗೇ ಆಗುತ್ತೆ ಅಥವಾ ತೆಗಿಯೋದು ಬೇಡ, ಆ ಪ್ರೋಸೆಸ್ಸಲ್ಲೇ ಹೋಗುತ್ತೆ. ನಾನು ಫಸ್ಟ್ ಇದ್ದಾಗ ಇಲ್ಲ ಅಂತ 3 hours ಆದರೂ ಬಿಟ್ಬಿಡೋಣ ಅಂತೆಲ್ಲ ಇದ್ದೆ. ಫಸ್ಟು ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲ ಇದು ವರ್ಕ್ ಆಗಲ್ಲ, ಅದರದ್ದು ಒಂದು 8 ಸಾಂಗ್ಸ್ಗಳು ಅದು ಯಾವ ರೀತಿ ಚಾಪ್ ಮಾಡೋದು, ಎಲ್ಲಿ ತೆಗೆಯೋದು ಅಂತಾಗ ಕೊನೆಗೆ ನಮ್ಮ ಅಕ್ಷಯ್ ಪೀರ ಅವರು ಎಡಿಟ್ ಮಾಡಿದ್ದನ್ನು ಅವರು ಈಗ ಕಟ್ ಮಾಡಿದ್ರೆ ಬಂಚೆ ಎತ್ತಬೇಕು, ಇನ್ನು ಟೈಮ್ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕೊನೆಗೆ ಕೆಲವು ಸೀನ್ಸ್ಗಳನ್ನೇ ತೆಗೆದಾಕಿದ್ದೀವಿ ಸಿನಿಮಾದಲ್ಲಿ. ಆಮೇಲೆ ಅನ್ನಿಸ್ತು ನನಗೆ ತೆಗೆದ್ಮೇಲೆ ಓಕೆ ಇದು ಅದು ಒಂದು ಸೀನ್ ಇಂಡಿವಿಜುವಲ್ ಸೀನ್ ನೋಡಿದ್ರೆ ಫನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಅದನ್ನು ಒಂದು ಸಿನಿಮಾದ ಭಾಗವಾಗಿ ತೊಗೊಂಡೋದ್ರೆ ಓವರಾಲ್ ಕತೆಗೇನು ಎಫೆಕ್ಟ್ ಆಗ್ತಾ ಇಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಕೆಲವು ಸೀನ್ಸ್ಗಳನ್ನ ಹಾಗೆ ಎತ್ತಿದ್ದೀನಿ. ಅಂದರೆ ಇಂಟರ್ವಲ್ ಪಾಯಿಂಟ್ ಆದಮೇಲೆ ಆ ಬ್ಯಾಚುಲರ್ ಲೈಫ್ ತೋರಿಸ್ಬೇಕು ಅಂತ ಒಂದು 6 ನಿಮಿಷದ ಸೀನ್ ಇತ್ತು. ವಿ ಮನೋಹರ್ ಸರ್ ಮತ್ತು ಇದು ಎಲ್ಲ ಇದ್ದಿದ್ದು ಬೆಂಗಳೂರು ಬಂದಾಗ ಯಾವ ಥರ ಲೈಫ್ ಇರುತ್ತೆ, ಒಂದು ಸಿಂಗಲ್ ರೂಮಲ್ಲಿ ಎಷ್ಟು ಜನ ಫ್ರೆಂಡ್ಸ್ಗಳಿರ್ತಾರೆ ಯಾವ ಥರ ಅಂತ, ಆ ಸೀನ್ ಹೋಲ್ ಬಂಚೆ ಇತ್ತಿದ್ದು. ಸೊ ಅದು ಓಕೆ, ಈ ಕತೆಗೇನು ಇಂಜಿನಿಯರಿಂಗ್ ಮುಗಿಸಿದ್ರು ನೆಕ್ಸ್ಟ್ ಅವ್ರ ಜರ್ನಿ ಸ್ಟಾರ್ಟ್ ಆಯಿತು, ಆದರೆ ಬೇರೆನೇ ಕತೆ ಮುಂದೆ ಇದೆ. ಸೊ ಹಾಗಾಗಿ ಆ ಸೀನ್ ಬೇಕಿಲ್ಲ ಅಂತ ಆ ಥರದ್ದು ಒಂದಿಷ್ಟು ಡಿಸಿಷನ್ಸ್ಗಳು ತೊಗೊಂಡು ಇನ್ ಕೇಸ್ ಇದರಲ್ಲಿ ನೀವು ಎಷ್ಟೊಂದು ಪಾರ್ಟ್ಸ್ನ ತೆಗೆದಿದ್ದೀರಾ, ಬಟ್ ಹೋಲ್ ಫಿಲ್ಮ್ನ ಸ್ಟಿಚ್ ಮಾಡಿದಾಗ ಡಿಡ್ ಯು ಫೀಲ್ ಲೈಕ್ ಓಕೆ ಎಲ್ಲೋ ಬ್ರೇಕ್ ಆಗ್ತಾ ಇಲ್ಲ? ಅಂದರೆ ನನಗೆ ಕೆಲವೊಂದೊಂದು ಅನಿಸಿದೆ. ಈ ಕಾಲೇಜ್ ಎಪಿಸೋಡಲ್ಲಿ ಒಂದಿಷ್ಟು ನನಗೆ ಗೊತ್ತಿರೋ ಕೆಲವು ನ್ಯೂನ್ಯತೆಗಳಿದೆ ಮತ್ತು ಅನಿಸುತ್ತೆ. ಅಂದರೆ ಒಂದೊಂದು ಪಾಯಿಂಟಲ್ಲಿ ಅದು ಅಂದರೆ ಒಂದು ಫ್ಲೋ ಥರ ಅನಿಸ್ತಾನೆ, ಕೆಲವು ಏನೋ ಅನಿಸುತ್ತೆ ಅಂತ ಇದೆ. ಬಟ್ ಐಸ್ ಆಲ್ವೇಸ್ ಲರ್ನಿಂಗ್ ಅಲ್ಲ. ಸೊ ಈಗ ನನಗೆ ಸಿಕ್ಕಿರೋ ಅನುಭವದಲ್ಲಿ ಹೊಂದಿಸಿಬರಲ್ಲಿ ಏನು ತಪ್ಪುಗಳಾಗಿದೆ ಮತ್ತು ಆ ಜರ್ನಿಲಿ ಏನು ಕೂತ ಅದೊಂದು ದೊಡ್ಡ ಕಲಿಕೆ ಕೊಟ್ಟಿದೆ. ಸೊ ಮುಂದಿನ ಸಿನಿಮಾಗಳಲ್ಲಿ ಅದನ್ನು ತಿದ್ಕೊಂಡು ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಇವಾಗ ನಿಮ್ಮದು ಪ್ರೊಡಕ್ಷನಲ್ಲಿ ಏನಂತ ಹೇಳಬೇಕು ಅಂತಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ನಿಮ್ಮದೇ ಒಂದು ಫಿಲ್ಮ್ನಲ್ಲಿ, ಬಿಕಾಸ್ ದಿಸ್ ಇಸ್ ನಿಮ್ಮ ಡೆಬ್ಯೂ ಫಿಲ್ಮ್ ಅಲ್ಲ, ನೀವೇ ನಿಮ್ಮದೇ ದುಡ್ಡು ಹಾಕ್ತಾ ಇದ್ದೀರಾ ಅನ್ನೋ
ಕಾನ್ಫಿಡೆನ್ಸ್ ಯಾವಾಗ ಬಂತು ಸೇಮ್ ಓಕೆ ಮಾಡ್ತೀನಿ ನಾನು ಮಾಡಬಹುದು ಇದನ್ನು? ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಮನಿ ಅಲ್ವಾ, ಇಟ್ಸ್ ಅ ವೆರಿ ಡೈಸಿ ಸಿಚುವೇಶನ್. ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗಲ್ಲ. ಲೈಕ್ ವಿ ಕಾಂಟ್ ಆಂಟಿಸಿಪೇಟ್ ಆ್ಯಸ್ ಡೆಬ್ಯೂ ಡೈರೆಕ್ಟರ್ಸ್ ಡೆಫಿನೆಟ್ಲಿ ಅಲ್ವಾ. ನಿಮಗೆ ಡಿಡ್ ಯು ಫೀಲ್ ದಟ್, ಡಿಡ್ ಯು ಆಂಟಿಸಿಪೇಟ್ ಇನ್ ಎನಿ ವೇ ದಟ್ ಓಕೆ ಇದು ಹಿಂಗಾದರೆ ದಿಸ್ ಈಸ್ ಮೈ ಪ್ಲ್ಯಾನ್ ಬಿ, ಅಥವಾ ಯುನೋ ಡಿಡ್ ಯು ಇನ್ವೆಸ್ಟ್ ಅ ಲಾಟ್ ಆಫ್ ಯೋರ್ ಮನಿ? ಯು ಅಫ್ಕೋರ್ಸ್ ಡಿಡ್ ಇನ್ವೆಸ್ಟ್ ಅ ಲಾಟ್ ಆಫ್ ಯೋರ್ ಮನಿ ಅಲ್ವಾ. ಸೊ ಅಟ್ ಎನಿ ಪಾಯಿಂಟ್ ಡಿಡ್ ಯು ಥಿಂಕ್ ಓಕೆ ತಪ್ಪು ಮಾಡ್ತಿದ್ದೀನ ನಾನೇನಾದ್ರು, ಅಥವಾ ಓ ಮೈ ಗಾಡ್ ವಾಟ್ ಇಫ್ ದಿಸ್ ಗೋಸ್ ರಾಂಗ್, ಬಿಕಾಸ್ ಯು ಆರ್ ದ ಸೋಲ್ ಪ್ರೊಡ್ಯೂಸರ್ ಫಾರ್ ದ ಫಿಲ್ಮ್? ನೋ, ಆ್ಯಕ್ಚುಲಿ ಏನಂತಂದರೆ ಐ ಆಮ್ ನಾಟ್ ಎ ಸೋಲ್ ಪ್ರೊಡ್ಯೂಸರ್ ಫಾರ್ ದಿಸ್ ಫಿಲಮ್. ಓಕೆ. ಯಾಕೆಂದರೆ ನನಗೆ ಮೊದಲು ಹೇಳ್ತಿದ್ದಿರಲ್ಲ ಏನು ಅನ್ನಿಸ್ತು, ಏನಕ್ಕೆ ಅನ್ನಿಸ್ತು ಅಂತ. ನನಗೆ ನನ್ನ ಸ್ಟ್ರೆಂತೆ ನನ್ನ ಇದುವರೆಗೂ ಗಳಿಸಿದಂಥ ಫ್ರೆಂಡ್ಸ್ಗಳು. ಸೊ ಅಂದರೆ ಒಂದು ಯಾವ ಪಾಯಿಂಟಲ್ಲಿ ನಿಮಗೆ ಇದನ್ನು ಇನ್ವೆಸ್ಟ್ ಮಾಡಿ ಕಾನ್ಫಿಡೆನ್ಸ್ ಅಂತ ಹೇಳ್ತಾನೆ ನನಗೂ ಗೊತ್ತಿಲ್ಲ. ಅಂದರೆ ತುಂಬ ಫ್ರ್ಯಾಂಕಾಗಿ ಹೇಳಿದ್ರೆ ನಾನು ಫಸ್ಟ್ ಶೆಡ್ಯೂಲ್ ಹೋಗ್ಬೇಕಾದ್ರೂ ಕೂಡ ಒಂದು ಬಡ್ಜೆಟು ಇದು ಅಂತ ಅಂದ್ಕೊಂಡು ಇದಿರ್ತೀವಿ. ಹೋಗ್ತಾ ನನಗೆ ಯಾವತ್ತೂ ಅನಿಸಿದ್ದು ನನ್ನ ಫ್ರೆಂಡ್ಸ್ಗಳು ಇರ್ತಾರೆ, ಅಥವಾ ಏನೋ ಮಾಡ್ತೀನಿ ಅನ್ನೋದೊಂದು ಮನೋಭಾವ ಬಂದ್ಬಿಟ್ರೆ ಅದು ಹಾಗೇ ಆಗುತ್ತೆ ಅದು ಏನೇ ಆದರೂ. ಈವನ್ ನನಗೆ 45 ಡೇಸ್ ಕರೋನಾಗಿಂತ ಮುಂಚೆ ಶೂಟ್ ಆಗಿ ಸಿನಿಮಾ ಕರೋನಾಯಿಂದ ಇದಾದಮೇಲೆ ಇನ್ವೆಸ್ಟ್ ಒಂದು ಸ್ವಲ್ಪ ಜನ ಬ್ಯಾಕ್ ಆದಮೇಲೆ ಮತ್ತೆ ಫ್ರೆಂಡ್ಸ್ಗಳು, ಮತ್ತು ಫ್ರೆಂಡ್ಸ್ ಫಂಡ್ ಮಾಡಿದ್ರು ಒಂದಿಷ್ಟು, ಆಮೇಲೆ ಫ್ಯಾಮಿಲಿ, ಹೇಗೋ ಹಾಗೇ ಆಗುತ್ತೆ. ನಾನು ಹೇಳ್ತಾ ಇರೋದು ನನಗೆ ಒಂದು ಅನಿಸಿದ್ದೇನೆ, ನನ್ನ ಸ್ನೇಹಿತರಿದ್ದಾರೆ, ಅಥವಾ ನಾನೇನೋ ಮಾಡ್ತೀನಿ ಆಗುತ್ತೆ ಅಂತ ಅಂದ್ಕೊಂಡೇ ಮಾಡಿದ್ದು. ಸೊ ಆಯಿತು ಅನ್ಕೋಬೇಕು, ಆಗುತ್ತೆ. ತುಂಬ ಸ್ಟ್ರೆಂತ್ ನನಗೆ ಹೊಂದಿಸಿಬರಿಯಲ್ಲಿ ಇದ್ದಿದ್ದು ನನ್ನ ಸ್ನೇಹಿತರೆ. ಓಕೆ ನನ್ನ ಜೊತೆಗೆ. ಆಮೇಲೆ ಕೊನೆಗೆಲ್ಲ ಅಂದರೆ ಮುಗಿಸ್ಲೇಬೇಕಲ್ಲ ಅದನ್ನು ಯಾಕೆಂದರೆ ಒಂದು ಪಾಯಿಂಟ್ ಬಂದ ತಕ್ಷಣ ಇದಲ್ಲ ಅಂತ ಅನಿಸುತ್ತೆ, ಇಲ್ಲ ಹೋಯ್ತೇನೋ ಆಗ್ತಾ ಇಲ್ವೇನೋ ಅಂತ. ಬಟ್ ಆದರೂ ಕೂಡ ಬಿಟ್ಕೊಡ್ಬಾರ್ದಲ್ಲ. ಸೊ ಹೇಗಾದರೂ ಕೂಡ ಮಾಡಲೇಬೇಕು. ಸೊ ಹಾಗಾಗಿ ನನಗೆ ಹೊಂದಿಸಿಬರಲ್ಲಿ ತುಂಬ ಸ್ಟ್ರಾಂಗಾಗಿ ಜೊತೆಯಾಗಿ ನಿಂತಿದ್ದು ನನ್ನ ಸ್ನೇಹಿತರು. ಸೊ ಈ ಒಂದು ಫಿಲ್ಮ್ ಮಾಡಿದ್ರಿಂದ ವಾಟ್ ಡು ಯು ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಟೇಕ್ ಅವೇ ಫ್ರಮ್ ದಿಸ್ ಫಿಲ್ಮ್? ನೀವು ಒಂದು ಏನಾದ್ರು ಪಿನ್ ಪಾಯಿಂಟ್ ಮಾಡಿ ಇದನ್ನು ನಾನು ಕಲ್ತ್ಕೊಂಡೆ ಇದರಿಂದ, ಒನ್ ಆಫ್ ದ ಲೆಸನ್ಸ್ ದಟ್ ಐ ಲರ್ನ್, ವಾಟ್ ವಾಸ್ ದ ಬಿಗ್ಗೆಸ್ಟ್ ಒನ್ ದಟ್? ದಟ್ ಐ ಮೀನ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಮೇಲೆ ವರ್ಕ್, ಹೇಗೆ ಯಾವಾಗ ಏನು ಮಾಡಬೇಕು, ಅಥವಾ ಸಿಂಗಲ್ ಎಮೋಷನ್ ಎಷ್ಟು ಎಫೆಕ್ಟಿವ್ ಆಗಿ ಕತೆ ಹೇಳ್ಬೋದು ಒಂದು. ಆಮೇಲೆ ದ ಪ್ರೊಡಕ್ಷನ್ ಒಂದು ದೊಡ್ಡ ಲರ್ನಿಂಗು. ಸೊ ಪ್ರೊಡ್ಯೂಸರ್ ಆಲ್ವೇಸ್ ಇದ್ರ ಕೂಡ ಒಬ್ಬ ಡೈರೆಕ್ಟ್ರಿಗೆ ಅವ್ನ ವಿಷನ್ನು ಮತ್ತು ಅದು ಹೇಳೋದು ಕೂಡ ಇದಾಗುತ್ತೆ. ಯಾಕೆಂದರೆ ಒಬ್ಬ ಡೈರೆಕ್ಟ್ರೇ ಪ್ರೊಡಕ್ಷನ್ನು ಮತ್ತು ಎಲ್ಲದೂ ಮ್ಯಾನೇಜ್ ಮಾಡ್ಕೊಂಡು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ಮಾಡಬಾರ್ದು ಸದ್ಯಕ್ಕೆ. ಅಂದರೆ ಐದರ್ ಪ್ರೊಡ್ಯೂಸ್ ಮಾಡ್ತಾಯಿದ್ವಿ, ಒಂದು ಸ್ಮಾಲ್ ಬಡ್ಜೆಟ್ ಅಥವಾ ಏನೋ ಒಂದು ಇದು ಮಾಡಿ ಸಂಡೇ ಸಿನಿಮಾದಿಂದ ಒಂದಿಷ್ಟು ಸಿನಿಮಾಗಳನ್ನ ಪ್ರೊಡಕ್ಷನ್ ಮಾಡ್ಬೋದು ನಾನು ನನ್ನ ಸ್ನೇಹಿತರು ಸೇರಿಕೊಂಡು. ಬಟ್ ನಾವೇ ಡೈರೆಕ್ಟ್ ಮಾಡಿಕೊಂಡು ನಾವೇ ಪ್ರೊಡಕ್ಷನ್ ಮಾಡಿಕೊಂಡು ಅದು ಇವೆರಡು ಟೇಕ್ ಅವೇ. ಓಕೆ. ಮತ್ತು ವಾಟ್ ಆರ್ ಯು ಪ್ಲ್ಯಾನಿಂಗ್ ಟು ಇನ್ ಫ್ಯೂಚರ್, ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ಡು ಯು ವಾಂಟ್ ಟು ಕಂಟಿನ್ಯೂ ಡೂಯಿಂಗ್? ಇದೇ ಥರ ಮಾಡ್ತೀರಾ, ಅಥವಾ ಡು ಯು ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್ ದಟ್ ಯು ಆರ್ ಲುಕಿಂಗ್ ಫಾರ್? ನೋ, ಆ್ಯಕ್ಚುಲಿ ಏನಂತಂದರೆ ನನಗೆ ಬೇಸಿಕ್ ನನಗೆ ಯಾವಾಗಲೂ ಸ್ಟ್ರೆಂತ್ ಅನಿಸೋದು ನನ್ನ ರೈಟಿಂಗಲ್ಲಿ, ಅಥವಾ ನನಗೆ ಯಾವತ್ತೂ ಇದು ಅನಿಸೋದು ಎಮೋಷನ್ಸ್ ಮೇಲೆ ಸಿನಿಮಾ ಅಂತ. ಸೊ ನನ್ನ ಡ್ರಾಮಾ ನನಗೆ ಇಷ್ಟ, ಡ್ರಾಮಾ ಹೇಳೋದಕ್ಕಾಗಲಿ, ಮತ್ತು ನನಗೆ ಗೊತ್ತಿಲ್ಲದಂಗೆ ಅದು ಬರೆಸ್ಕೊಳ್ಳುತ್ತೆ. ಬಟ್ ಅದು ಬಿಟ್ಟು ಬೇರೆದನ್ನು ಮಾಡಬೇಕು ಅಂತ ಇದೆ. ಒಂದಿಷ್ಟು ಸ್ಕ್ರಿಪ್ಟ್ಗಳ ಮೇಲೆ ವರ್ಕ್ ಮಾಡಿದ ಒಂದು ಪೊಲಿಟಿಕಲ್ ಜಾನರ, ಇದನ್ನು ಪೊಲಿಟಿಕಲ್ ಡ್ರಾಮಾ, ಮತ್ತು ಅಲ್ಲೇ ಡ್ರಾಮಾನೇ ಬರುತ್ತೆ. ಸೊ ಆದರೂ ಕೂಡ ಎಲ್ಲ ಇದ್ರದ್ದು ಮಾಡಬೇಕು ಅಂತ ಇದೆ. ಈಗ ಸದ್ಯಕ್ಕೆ ನಾನು ಬರ್ಕೊಂಡಿರೋದು ರಾಮ್-ಕಾಮು, ಡ್ರಾಮಾ, ಈ ಥರ ಸಬ್ಜೆಕ್ಟ್ಸ್ಗಳೇ ಬರ್ಕೊಂಡು. Actually, ಈ ಸೆಷನ್ me as a host sitting here, I got to learn so many things ivattu, and thank you so much for joining us and giving us a lot of information and input on how you were able to make the film and ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಇರ್ಬೋದು. ವೆರಿ ಎಕ್ಸೈಟೆಡ್ ಟು ಸಿ ವಾಟ್ ಯು ಹ್ಯಾವ್ ಇನ್ ಪೈಪ್ಲೈನ್, ಮುಂದೆ ಏನೇನು ಮಾಡ್ತೀರಾ ಅಂತ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು, ನಿಮಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಫಿಲ್ಮಿ ಕ್ಲಬ್ಗೆ, ಅಂದರೆ ಹೊಂದಿಸಿಬರಿಯರಿ ರಿಲೀಸ್ ಆದಮೇಲಿಂದ ಇದ್ರ ಜೊತೆ ಅಸೋಸಿಯೇಟ್ ಆಗಿ ಮತ್ತು ಈ ಜರ್ನಿಲಿ ಒಂದು ಫಿಲ್ಮಿ ಕ್ಲಬ್ಬು ಅದು ಬೇರೆ ರೀತಿಯೇ ಕೊಡುಗೆ ಕೊಡ್ತಾ ಇದೆ ಇಲ್ಲಿ, ಅಂದರೆ ಫಿಲ್ಮ್ ಎಂಥೂಸಿಯಾಸ್ಟ್ಗೆ. ಸೊ ಹಾಗಾಗಿ ನನ್ನ ಫಿಲ್ಮಿ ಕ್ಲಬ್ಬಾಗಿ ಯಾವಾಗ ಧೀರಜ್ ಅವ್ರು ಕರೆದ್ರೂ ಕೂಡ ಏನಾದ್ರು ಅಂದರೆ ನನಗೆ ಯಾವತ್ತೂ ಇಷ್ಟ ಈ ಫಿಲ್ಮಿ ಕ್ಲಬ್ ಜೊತೆಲಿ ಇದಾಗೋಕ್ಕೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಇವತ್ತಿನ ಸೆಷನ್ ನನಗೆ ಬಹುಶಃ ನಾನು ಇಷ್ಟು ಇಂಟರ್ವ್ಯೂಗಳಲ್ಲಿ ತುಂಬ ಕಾಮಾಗಿ ಮಾತಾಡಿರೋದು ಇವತ್ತೇ. ಥ್ಯಾಂಕ್ ಯು. ಯಾಕೆಂದರೆ ನಾನು ಆಲ್ವೇಸ್ ತುಂಬ ಹರಿಬರಿಲಿ ಏನೋ ಹೇಳ್ತಾ ಇರ್ತೀನಿ, ಫಾಸ್ಟಾಗಿ ಮಾತಾಡ್ತೀನಿ, ಅದಕ್ಕೆ ಯಾರೋ ನೋಡಿದ್ರೆ ನಿಧಾನಕ್ಕೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನಾನು ಇವತ್ತು ಆ ಕಂಫರ್ಟ್ನೆಸ್ ಕೊಟ್ರಿ ಅಂತ ಅನಿಸುತ್ತೆ. ಆ್ಯಂಡ್ ಇವನ್ ಥ್ಯಾಂಕ್ ಯು ನಿಮಗೂ ಕೂಡ, ಫಿಲ್ಮಿ ಕ್ಲಬ್ಗೂ ಕೂಡ ಥ್ಯಾಂಕ್ ಯು.